ಅವರಿಗೆ ದೊಡ್ಡ ನಮಸ್ಕಾರ ಮತ್ತು ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ಇದೊಂದು ಅತ್ಯಂತ ಕೌಟುಂಬಿಕವಾದ ಕ್ಷಣ. ಕೌಟುಂಬಿಕತೆ ಅಂದರೆ ಬರೀ ಒಂದು ರಕ್ತ ಸಂಬಂಧನೋ ಅಥವಾ ಸಂಬಂಧಿಕರ ಸಂಬಂಧನೋ ಅಲ್ಲ, ಇದೊಂದು ಸಾಮಾಜಿಕ ಕೌಟುಂಬಿಕತೆ. ಅವರ ವೃತ್ತಿಯಿಂದ, ಅವರ ಕೆಲಸದಿಂದ ಅವರು ಸಮಾಜವನ್ನೇ ಪ್ರಭಾವಿಸಿ ಸಮಾಜಕ್ಕೆ ಒಂದು ಶಿಕ್ಷಣವನ್ನು ಕೊಟ್ಟು ಸಾರ್ಥಕವಾದಂಥ ಒಂದು ಪ್ರಯಾಣ ಮಾಡಿ ಕಣ್ಮರೆಯಾಗಿದ್ದಾರೆ. ಆದರೆ ಅವರ ಋಣದಲ್ಲಿ ನನ್ನ ಪ್ರಕಾರ ಒಂದು 3-4 ತಲೆಮಾರು ಅವರ ಋಣದಲ್ಲಿ ಇದೆ ಮತ್ತು ಬೆಳೆದಿದೆ, ಬೆಳೀತಾರೆ. ನಮಗೆ ಕಸ್ತೂರಿ, ನಮಗೆಲ್ಲ ಕನ್ನಡ ಕಸ್ತೂರಿ ಅಂತೆಲ್ಲ ಅಂತಿದ್ರಲ್ಲ, ನಮ್ಗೆ ಆಕ್ಚುಲಿ ನಾವೆಲ್ಲ ಸಣ್ಣ ಹುಡುಗರು, ನಮ್ಗೆ ಕಸ್ತೂರಿ ಅಂತ ಏನಂತಾನೆ ಗೊತ್ತಿಲ್ಲ. ಕಸ್ತೂರಿಯ ಪರಿಮಳ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋ ಕಸ್ತೂರಿ ಪರಿಮಳ ಅಂದ್ರೆ ಕಸ್ತೂರಿ ಹಳೆ ಸಂಚಿಕೆಗಳ ಪುಟಗಳ ಪರಿಮಳ. ಕಸ್ತೂರಿ ಪರಿಮಳ ಅಂದ್ರೆ ಏನಪ್ಪ ಅಂದ್ರೆ, ಕಸ್ತೂರಿ ಮಾಸಿಕದ ಹಳೆ ಕಪಾಟಿನಲ್ಲಿ ಸಿಗುವ ಅದಕ್ಕೇನು ಪರಿಮಳ ಬರ್ತದ ಅದು ಕಸ್ತೂರಿ ಕನ್ನಡ. ಆ ಪರಿಮಳದ ಕಾಪಿರೈಟ್ ಇದ್ದು ಮಾಯಮಾಚಾರ್ಯ. ಹೀಗಾಗಿ ಅದು ನನಗೆ ನಿನ್ನೆ ಮೊನ್ನೆಯಿಂದ ತುಂಬಾ ಒಂದು ರೀತಿ ಬೇರೆ ಒಂದು ತಳಮಳ. ಯಾಕಂದ್ರೆ ಮೊನ್ನೆ ಒಂದು ಫೋಟೋ ಬಂತು ನನಗೆ, ನನ್ನ ವಾಟ್ಸ್ಆ್ಯಪ್ ಅಲ್ಲಿ ಒಂದು ಫೋಟೋ ಬಂತು ಹಳೆ. ಅದನ್ನು ಕೆಲವು ಸ್ನೇಹಿತರೊಂದಿಗೆ ನಾನು ಹಂಚಿಕೊಂಡೆ. 1983ನೇ ಇಸ್ವಿಯಲ್ಲಿ ನಾನು ಬಾಂಬೆಯಲ್ಲಿದ್ದೆ, ಕೆಲಸ ಮಾಡಿಕೊಂಡಿದ್ದೆ. ಅಲ್ಲಿ ಚಿದಂಬರ ದೀಕ್ಷಿತ್ ಅನ್ನೋರು ಕನ್ನಡದ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿರುವಾಗ ಹೊಸ ಕನ್ನಡ ಡಿಪಾರ್ಟ್ಮೆಂಟ್ ಮುಂಬೈ ಯೂನಿವರ್ಸಿಟಿಯಲ್ಲಿ ಆಗಷ್ಟೇ ಕೆ ಶಬ್ಬಾರ್ ನಾಮಾಂಕಿತ ಪೇಂಟರ್, ಅವರಿಗೆ ಲಲಿತ್ ಕಲಾ ಅಕಾಡೆಮಿ ಪ್ರಶಸ್ತಿ ಬಂದಿದ್ದು. ಯಶವಂತ್ ಚಿತ್ತಾರ್ ನೆನದ ಬಾಂಬೆ ರೈಟರ್, ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿತ್ತು ಅವರ ಕಥೆಗಾರರು ಹುಡುಗಿ ಪುಸ್ತಕಕ್ಕೆ. ಮತ್ತು ವ್ಯಾಸರಾಯ ಬಲ್ಲಾಳ್ ಮತ್ತು ಅರವಿಂದ ನಾಡಗಣಿಯವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಬಂದಿತ್ತು. ಮತ್ತು ನನಗೆ ನನ್ನ ಬಹುಶಃ ಇದು 82 ಅಂದರೆ ತೆರೆದಷ್ಟೇ ಬಾಗಿಲು, ನನ್ನ ತೆರೆದಷ್ಟೇ ಬಾಗಿಲು ಪುಸ್ತಕಕ್ಕೆ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನವೂ ಬಂದಿತ್ತು. ಹೀಗಾಗಿ ನಮ್ಮೆಲ್ಲರನ್ನು ಪ್ರೊಫೆಸರ್ ದೀಕ್ಷಿತರು ನಮ್ಮ ಮನೆಗೆ ಚಾ ಕುಡಿಲಿಕ್ಕೆ ಕರೆದಿದ್ದರು. ಆಗ ನಮ್ಮ ಶಿವರಾಮ ಕಾರಂತರು ಬಾಂಬೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ, ಮುಂಚಿನ ದಿನ ಒಂದು ಕಾರ್ಯಕ್ರಮ ಬಂದಿತ್ತು. ಸೊ ಆ ಫೋಟೋದಲ್ಲಿ ಏನಿದೆ ಅಂತಂದ್ರೆ ಚಿದಂಬರ ದೀಕ್ಷಿತರ ಮನೆ. ಅದು ಟಿಪಿಕಲ್ ಬಾಂಬೆಯ ಒಂದು ರೂಮ್ ಕಿಚನ್, ಒಂದೇ ಹಾಲ್, ಒಂದು ಕಿಚನ್, ಒಳಗಡೆ ಬಾತ್ರೂಮ್, ಒಂದು ಚಾಡ್ ಪ್ರಕಾರದ ಮನೆಯಲ್ಲಿ ಕನ್ನಡದ ಈ ದಿಗ್ಗಜರು ವ್ಯಾಸರಾಯ ಬಲ್ಲಾಳರು, ಅರವಿಂದ ನಾಡಗಣಿ, ಯಶವಂತ ಚಿತ್ತಾರರು, ಕೆ ಹೆಬ್ಬಾರರು, ಶಿವರಾಮ ಕಾರಂತರು ಮತ್ತು ವಿ.ಜಿ. ಭಟ್ರು, ಅವರಿಗೂ ಗೌರವ ಪ್ರಶಸ್ತಿ ಬಂದಿತ್ತು. ವಿ.ಜಿ. ಭಟ್ರು ಕನ್ನಡದ ವಿಕಟ ಕವಿ, ಅವರಿಗೆ ಮತ್ತು ಬಾರಣ್ಣವರಿಗೆ ತುಂಬಾ ಸಾಮ್ಯ ಇದೆ, ಅದನ್ನು ನಾನು ಹೇಳ್ತೇನೆ. ಅವರೆಲ್ಲರೂ ಕೂತಂತಹ ಒಂದು ಚಿತ್ರ. ಅವ್ರ ಮನೆ ಸೋಫಾ ಮೇಲೆ ಕೆಲವರು ಕೂತಿದ್ದೀವಿ, ಕೆಲವರು ಕೆಳಗಡೆ ಕೂತಿದ್ದೀವಿ, ನಡುವೆ ನಾವಪ್ಪ. ಆ ಫೋಟೋ ನೋಡಿದ್ರೆ ಹೇಗಾಗ್ತಿತ್ತು ಅಂತಂದ್ರೆ, ಮೇಷ್ಟ್ರುಗಳ ಮಧ್ಯೆ ಪನಿಷ್ಮೆಂಟ್ ಕೊಟ್ಟಂತ ಒಬ್ಬ ಹುಡುಗ ಕೂತಾಗಿ ನಾನು ಕೂತಿದ್ದೀನಿ. ಆದ್ರೆ ಇವ್ರ ನಡುವೆ ನಾನು ಎಲ್ಲಿ ಬಂದ ಇರುವ ಅಂತ ಅನ್ಸ್ಬೇಕು ನನಗೆ. ಹಾಗಿದೆ ಆ ಫೋಟೋ. ಆ ಕಾಲ ಹೇಗಿತ್ತಪ್ಪ, ಎಂಥ ವೈಬ್ರೆಂಟ್ ಆಗಿತ್ತು ಅದು. ಎಲ್ಲ ಕಲೆಕ್ಟಿವ್ ಆಗಿ ಏನೋ ಕಲಿತುಕೊಂಡು ಕಲಿತದ್ದನ್ನು ಹಂಚಿಕೊಂಡು ಒಟ್ಟಿಗೆ ಸಾಕ್ತಾ ಇರೋದು. ಇನ್ಕ್ಲೂಸಿವ್ ಜರ್ನಿ ಆಫ್ ಇವಾಲ್ವಿಂಗ್. ಅದು LIC ತನಕ ನಮಗೆ ಅಂತ ಇತ್ತು, ನಿಮಗೆ ಪ್ರಶಸ್ತಿ ಬಂತು, ನಿಮಗೆ ಬಂತು, ನನಗೆ ಪುಸ್ತಕ ಬಂತು, ಬಯೋಡಾಟದ ಕಾಲ ಅಲ್ಲವೇ ಇಲ್ಲ. ಅವರೇನೋ ಹೊಸ್ಕೊಂಡಿದ್ದಾರೆ, ಏನಿದೆ ಇವರೇನೋ ಹೊಸ್ಕೊಂಡಿದ್ದಾರೆ. ಎಲ್ಲರೂ ಸೇರಿ, ಹೇಗೆ ಮೆಡಿಕಲ್ ಸೈನ್ಸ್ ಅಲ್ಲಿ ಒಬ್ಬ ಐ ಸ್ಪೆಷಲಿಸ್ಟು, ಒಬ್ಬ ಇಯರ್ ಸ್ಪೆಷಲಿಸ್ಟು, ಒಬ್ಬ ಪಲ್ಮನಾಲಜಿಸ್ಟು, ಅವರೆಲ್ಲ ಸೇರಿ ಹೇಗೆ ಒಂದು ಮನುಷ್ಯನ ಯಾತನೆಯನ್ನ ಅರ್ಥ ಮಾಡಿಕೊಂಡು ಅದನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೋ, ಆ ತರದ ಒಂದು ವ್ಯಾಲ್ಯೂ ಸಿಸ್ಟಮ್ ನಲ್ಲಿ ಎಲ್ಲ ಕಲೆಗಳು ಇದ್ದಂತಹ ಕಾಲ. ಹೀಗಾಗಿ ಅದು ಬಾವೆ ಅದೇ ಒಂದು ಕಾಲದ ಒಂದು ಅದ್ಭುತವಾದಂತಹ ಮಾತು. ಭಾವೇಂದ್ರ ಇರ್ಬೋದು, ಶಂಭಾ ಜೋಶಿ ಇರ್ಬೋದು, ನಮ್ಮ ತಂದೆ ಗಿರೀಶ್ ಕಾರ್ನಾಡ್ ಇರ್ಬೋದು, ಅವರಿಗೆ ಜಿಜ್ಞಾಸೆ ಮತ್ತು ಲವಲವಿಕೆ ಬೇರೆ ಇರಲಿಲ್ಲ. ಇಲ್ಲಿ ನಮ್ಮಲ್ಲಿ ಏನಾಗ್ತದೆ, ಬಹಳ ವೈಚಾರಿಕರು, ಚಿಂತಕರು ಅಂದ್ರೆ ಬಹಳ ಗಂಭೀರ, ಅವರು ನೆಗೆಯಾಡೋದೇ ಇಲ್ಲ ಅಂತ. ಇನ್ನೊಂದು ಕಡೆಗೆ ನೆಗೆ ಆಗ್ತಾ ಇದ್ದವರು ಅವರೇನೋ ಲಘುವಾಗಿ ಲಘು ಕಾರಣಕ್ಕೆ ನಗ್ತಾರೆ ಅಂತ ಇಲ್ಲ. ಇವತ್ತು ಆಳವಾದಂತಹ ಜಿಜ್ಞಾಸೆ ಮತ್ತು ಆ ಜಿಜ್ಞಾಸೆ ಜೀವಂತವಾದಂತಹ ಒಂದು ಲವಲವಿಕೆ.
ಇದೆರಡೂ ಒಟ್ಟಿಗೆ ಇದ್ದಂಥ ಅಪರೂಪದ ಒಂದು ಕಾಂಬಿನೇಷನ್ ಭಾವನೆ ಮಾತಾಡ್ತಾರೆ. ಅವರ ತುಂಬ ಸುಂದರವಾಗಿ ಶಶಿಕಲಾ ಅವರು ಮಾತಾಡಿದ್ದಾರೆ, ತುಂಬ ಕಾಂಪ್ರಹೆನ್ಸಿವ್ ಆಗಿ ಮಾತಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ತುಂಬ ಅರ್ನೆಸ್ಟ್ ಆದ ಒಂದು ಇನ್ಸೈಟ್ ಇಂದ ಮಾತಾಡ್ತಾರೆ. ಯಾಕಂದ್ರೆ ಬಹಳ ಕಷ್ಟ ಅವರಂತ, ಯಾಕಂದ್ರೆ ಬಹಳ ದೊಡ್ಡ ಒಂದು ಕ್ಯಾನ್ವಾಸ್. ಆಮೇಲೆ ಹೀಗೆ ಈಗಿನ ಕಾಲದಲ್ಲಿ ಕೆಲವು ಕೇಳ್ತಾರಲ್ಲ, ಹೌ ಟು ಬಿಕಮ್ ಎ ರೈಟರ್, ಹೌ ಟು ಬಿಕಮ್ ನಂಬರ್ 1, ಹೌ ಟು ಬಿಕಮ್ ನಂಬರ್ 2. ಅಲ್ಲ, ಅದು ಕಲೆಕ್ಟಿವ್ ಜರ್ನಿ. ಜ್ಞಾನವನ್ನು ಹಂಚಿದಷ್ಟು ಅದು ಬೆಳೆಯುತ್ತದೆ. ಉಳಿದವರಿಗಾಗಿ ಹಂಚೋದಕ್ಕೆ ಜ್ಞಾನ ಇರೋದು. ಆಮೇಲೆ ಒಂದ್ಸಲ ನಮಗೆ ತೇಜಸ್ವಿ ಅವರು ಹೇಳಿದ್ದೀನಿ, ಅವ್ರು ಹೇಳಿದ್ರು, ಯಾವುದು ಅಹಂಕಾರ ಕೊಡುತ್ತದೆ ಅದು ಜ್ಞಾನ ಹೇಗೆ ಆಗಕ್ಕೆ ಸಾಧ್ಯಪ್ಪ? ಎರೋಗೆನ್ಸ್ ಆಫ್ ನಾಲೆಜ್, ಐ ನೋ ದಿಸ್, ನನಗಿದು ಗೊತ್ತು, ನನಗೆ ಅರೆ ನಿನಗೆ ಜ್ಞಾನ ಅನ್ನೋದೇ ನಿರಹಂಕಾರದ ಮೊದಲ ಸ್ಟೆಪ್. ನನಗೇನೋ ತಿಳಿಯೋದಿದೆ ಅಂತ ನೀನು ಒಪ್ಕೊಂಡಾಗಲೇ ನೀನು ಹೊಸದನ್ನು ತಿಳ್ಕೋತೀಯ. there is something I should know ಅನ್ನೋದು ನಿನ್ನಲ್ಲಿ ಇದ್ರೆ you will know, you will try to know. ಆ ಥರದ ಪರಂಪರೆ ಅದು. ಅಂದರೆ ಯಶವಂತ್ ಚಿತ್ರಾಲ್ ಅನ್ನುವಂಥ ಅವರ ಲೇಖಕರ ಬಗ್ಗೆ ಮಾತಾಡಿದ್ರೆ ನಾನೀಗ ಅವ್ರದ್ದು ಒಂದು ಮಾತಿದೆ, ಅದನ್ನು ನಾನು ಮತ್ತೆ ಮತ್ತೆ ಕೋಟ್ ಮಾಡ್ತಾ ಇರ್ತೇನೆ. He always said, I don't write what I know, I write to know. Writing is a mode of thought, writing is a mode of knowing ಅಂತ ಅವ್ರು ಹೇಳ್ತಾರೆ. ಆ ಒಂದು ಸ್ಕೂಲ್ ಆಫ್ ಥಾಟಿನ ಅದ್ಭುತ ಮಾತಾಡಿದ್ರು ಅವರು. ಅವರು ಬರೆದ ಪದಗಳಿವೆ ಕೆಲವು, ಕಾವ್ಯ ಕಸ್ತೂರಿಯಲ್ಲಿ ಅದರ ಕೆಲವು ಸಾಲುಗಳು ನಾನು ಬರೆದಿಟ್ಕೊಂಡಿದ್ದೇನೆ ಅವರದೇ ಒಪ್ಪಣಿಕೆಯಲ್ಲಿ ಅವರ ಬಗ್ಗೆ. ಅದನ್ನು ಆಮೇಲೆ ಓದ್ತೇನೆ ನಾನು. ನನ್ನ ತಂದೆ ಗೌರೀಶ್ ಟೈಮ್ನಿ ಅವರು ಗೋಕರ್ಣದಲ್ಲಿದ್ದರು, ಇವರು ಕಸ್ತೂರಿಯಲ್ಲಿದ್ದರು, ಒಂದು ಕರ್ಮೀರದಲ್ಲಿದ್ದರು. ಅವರ ನಡುವೆ ಸತತವಾಗಿ ಪತ್ರ ವ್ಯವಹಾರ ಕಾರ್ಡ್ನಲ್ಲಿ ಇಟ್ಟಿದ್ದದು, ಓಪನ್ ಏರ್ ಕಾರ್ಡ್ ರೆಗ್ಯುಲರ್ ಆಗಿ ಪಡೆಯೋದು. ಆಮೇಲೆ ದಿವಸಕ್ಕೆ 5 ಕಾರ್ಡ್ ಬರ್ತಿದ್ರು, ಯಾಕಂದ್ರೆ ಒಂದು ಕಾರ್ಡ್ ಸಾಧ್ಯಿರಲಿಲ್ಲ ಅವರಿಗೆ. ಅದು ಅಂಚೆಗೆ ಹಿಂದೆ ಮುಂದಾಗಿ ಬರ್ತಿತ್ತು, 3ನೇ ಕಾರ್ಡ್ ಮೊದಲು ಬರ್ತಿತ್ತು, 2ನೇ ಕಾರ್ಡ್ ಆಮೇಲೆ ಬರ್ತಿತ್ತು. ಸೊ ಇವರನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಅವರಿಗೆ ಬರೀಲಿಕ್ಕೆ ಎಷ್ಟಿತ್ತು ಅಂತಂದ್ರೆ, ಆ ಜಿಜ್ಞಾಸೆ ಎಷ್ಟಿರ್ತಿತ್ತು ಅಂತಂದ್ರೆ, ಯಾವುದೋ ಸಂಸ್ಕೃತದ ಓದ್ತಿ, ಯಾವುದೋ ಕನ್ನಡದ ಮತ್ತೇನೋ ಆ ಥರದ್ದು. ಅವರಿಗೆ ಜಾಗ ಸಾಲ ನಮ್ಮ ತಂದೆಯವರು ಆ ಅಡ್ರೆಸ್ ಬರೆಯೋ ಕಡೆಯೆಲ್ಲ ಬರ್ಬಿಡ್ತಿದ್ರು, ಅಲ್ಲೆಲ್ಲ ಹೋಗ್ತಿದ್ರು ಗಾಡಿಯಲ್ಲಿ ರೈಲು. ಆಮೇಲೆ ಪೋಸ್ಟ್ ಮಾಸ್ಟರು ಅಲ್ಲಿ ವೈಮಾ ಅಂತಿದ್ರು, ಅವ್ರ ಮನೆಗೆ ಬಂದು ಹೇಳಿದ್ರು, ಮಾಸ್ತರ್ರೆ ಅದು ಅಸಿಂಧು ಆಗ್ತದೆ, ಹಾಗೆಲ್ಲ ಬರ್ತಾರೆ. ಅಸಿಂಧು ಅಂದ್ರೆ ವೈಲೇಷನ್, ಅದು ಹಾಗೆ ಬರ್ತಾರೆ, ಅಸಿಂಧು ಆಗ್ತದೆ, ನೀವು ತೊಂದರೆ ಇಲ್ಲ, ಬಟ್ ಯಾರಿಗೆ ಪತ್ರ ಹೋಗ್ತದಲ್ಲ ಅವ್ರಿಗೆ ದಂಡ ಕೊಡ್ಬೇಕಾಗ್ತದೆ ಅಂತ ಹೇಳಿದ್ರು. ಈಗ ಅಷ್ಟರ ಮಟ್ಟಿಗೆ ಅವರಿಗೆ ತಿಳಿದ ಪತ್ರ ಬರೆಯೋದು ಕಳಿಸೋದು, ಪತ್ರ ಬರೆಯೋದು ಕಳಿಸೋದು. ನನಗೆ ಇನ್ನೂ ನೆನಪಿದೆ, ನಾವು ಸಣ್ಣಿರ್ಬೇಕಾದ್ರೆ ನಮ್ಮ ಮನೆಗೆ ಬಂದು ಕಾರ್ಡನ್ನೆಲ್ಲ ನಮ್ಮ ತಾಯಿ ಇಟ್ಕೊಂಡು, ಈಗ ನೆನಪಾದ್ರೆ ಅದೆಲ್ಲ ಒಂದು ಎಂಥ ಒಂದು ಕಲೆಕ್ಟರ್ಸ್ ಐಟಮ್, ಒಂದು ಅರ್ಕೈವ್ ಮೆಟೀರಿಯಲ್ ಆಗ್ತಿತ್ತಪ್ಪ ಅಂತ ಬೇಜಾರಾಗ್ತದೆ. ಎಲ್ಲ 100 ಕಾರ್ಡುಗಳು ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಫೋಲ್ಡ್ ಮಾಡಿ ಕೊಡ್ತಿದ್ವು. ನಾವು ಅದರಿಂದ ರೈಲಿನ ಆಟ ಆಡ್ತಿದ್ವಿ. ಆ ರೈಲು ಈಗ ಇಡೋದು, ಫೋಲ್ಡ್ ಮಾಡಿ ಕಾರ್ಡ್ ಇಟ್ಟು ಒಂದು ಹೀಗೆ ಅಲ್ಲಿ ಒಂದು ಫಸ್ಟ್ ಕಾರ್ಡ್ ಮಾಡಿದ್ರೆ ಕೊಡೋದು. ಆ ರೈಲಲ್ಲಿ ಯಾರೇ ಆಗಿದ್ರು, ಸಂಭಾಜಿ ಇತ್ತು, ಎನ್.ಕೆ. ಕುಲಕರ್ಣಿ ಇದ್ರು, ದಬಾ ಕುಲಕರ್ಣಿ ಇದ್ರು, ವೆಂಕಟೇ ಇದ್ರು, ಆನಂತರ ಇದ್ರು, ಮಾಮನಾಯಕ್ ಇದ್ರು, ಕೈಗಾರಿಕೆ ಇಂಜಿನಿಯರ್ ಇದ್ರು, ಎಂಟೈರ್ ಕನ್ನಡದ ರೈಲು. ನಮಗದು ವ್ಯಾಲ್ಯೂನೇ ಇಲ್ಲ. ಮತ್ತೆ ರಬ್ಬರ್ ಬ್ಯಾಂಡ್ ಹಾಕಿ ಬೀಳ್ಬಿಟ್ಟರು, ಮತ್ತೆ ನಾಳೆ ಆಡೋದು. ಈಗ ಎಲ್ಲರೂ ಬಜ್ಜಿ ಕೂತಿರೋದು ಅಂದ್ರೆ ಅದೊಂದು ಓಪನ್ ಆದಂಥ ಒಂದು ವಿಚಾರ ಶಾಲೆ. ಅವ್ರಿಗೆ ಏನಿತ್ತು ಅಂತಂದ್ರೆ, ಸ್ವಾತಂತ್ರ್ಯ ಬಂತು, ಎಂತೆಂಥವರ ಹೋರಾಟದಿಂದ, ಎಂತೆಂಥವರ ಸತ್ಯಾಗ್ರಹಗಳಿಂದ, ಎಂತೆಂಥ ಮಹನೀಯರು ಬಂದು ಸ್ವಾತಂತ್ರ್ಯ ಬಂತು. ಬಟ್ ಆ ಸ್ವಾತಂತ್ರ್ಯದ ಸದುಪಯೋಗ ಆಗಬೇಕು ಅಂತಂದ್ರೆ ಶಿಕ್ಷಣ ಮೊದಲ ಆದ್ಯತೆ ಆಗಬೇಕು. ಇಲ್ಲಿನ ಸ್ವಾತಂತ್ರ್ಯ ಕೆಲವೇ ಪಟ್ಟಭದ್ರ ಸಿಕ್ಬಿಡ್ಬೋದು ಅಂತ ಹೇಳಿ ಆ ದಿನಕರ್ ದೇಸಾಯಿ ಅಂತವರು ಬಾಂಬೆ ಇಟ್ಕೊಂಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 38 ಶಾಲೆಗಳನ್ನು ಮಾಡಿದ್ರು, 6 ಕಾಲೇಜುಗಳನ್ನು ಮಾಡಿದ್ರು. ಅಂದ್ರೆ ಜನಕ್ಕೆ ಶಿಕ್ಷಣ ಕಲಿಬೇಕು, ಅದು ಇಂಪಾರ್ಟೆಂಟ್. ಜನರು ಶಾಲೆಗೆ ಹೋಗ್ಬೇಕು, ಬರಿಗಾಲಲ್ಲಿ ಶಾಲೆಗೆ ಹೋಗ್ಬೇಕು, ಪರವಾಗಿಲ್ಲ ಚಪ್ಪಲಿ ನಾಳೆ ಬರ್ಬೋದು, ಅಲ್ಲಿ ಶಾಲೆಗೆ ಹೋಗ್ಬೇಕು. ಆ ಥರದ ಒಂದು ಇದು. ಆಮೇಲೆ ಅದೇ ವೇಳೆಗೆ ಈಗ ಕನ್ನಡದ ಆ ಕಾಲದ ಎಲ್ಲ ಲೇಖಕರು ಕೂಡ ಶಿಕ್ಷಕರಾಗಿದ್ರು ನೋಡಿ, ಎಲ್ಲ ಶಾಲಾ ಮಾಸ್ತರಾಗಿದ್ರು. ಕೃಷ್ಣಮೂರ್ತಿ ಪುರಾಣಿಕರು ಶಾಲಾ ಮಾಸ್ತರಾಗಿದ್ದರು, ಗೌರೀಶ್ ಟೈಮ್ನಿ ಶಾಲಾ ಮಾಸ್ತರಾಗಿದ್ದರು, ಎಲ್ಲರೂ ಶಿಕ್ಷಕರಾಗಿದ್ದಾರೆ. ಬೇರೆ ಶಬ್ದ ಇವರು ಈ ರೀತಿ ಮಾಸ್ತರ್ಗೆ ಮಾಡಿದ್ರೆ ಪಾವೇಮಾಚಾರ್ಯರು, ಪಾಟೀಲ್
ಮಾಡಿಕೊಟ್ಟವರಂತವರು, ರಂಗನಾಥ್ ದಿವಾಕರಂತವರು ಪತ್ರಿಕೆಗಳ ಮೂಲಕ ಮಾಸ್ತರಿದ್ದಾರೆ. ಅದು ಕರ್ಮವೀರ ಇರ್ಬೋದು, ಸಂಯುಕ್ತ ಕರ್ನಾಟಕ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ಕಸ್ತೂರಿ ಇರ್ಬೋದು, ಪ್ರಪಂಚ ಇರ್ಬೋದು, ಜನಪ್ರಗತಿ ಇರ್ಬೋದು, ಅವರು ಪತ್ರಿಕೆಗಳ ಮೂಲಕ ಮಾಸ್ತರಿಕೆ ಮಾಡಿದ್ರು. ಈ ಪ್ರಜಾಪ್ರಭುತ್ವದ ಪ್ರತಿ ಪ್ರಜೆಗೂ ತನ್ನ ಹಕ್ಕಿನ, ತನ್ನ ಸಾಧ್ಯತೆಗಳ ಒಂದು ಆಕಾಶವನ್ನು ತೆರೆಯುವಂತಹ ಕೆಲಸ ಮಾಡ್ತಾರೆ. ಹೀಗಾಗಿ ಅವರ ಕೆಲಸವನ್ನ ಅಟ್ಲೀಸ್ಟ್ ಇಷ್ಟು ಮಾಡಿದ್ರಲ್ಲ ಅನ್ನುವಂಥ ಒಂದು ಎಹ್ಸಾಸ್ ಅಂತ ಹೇಳ್ತೀವಿ ಹಿಂದಿಯಲ್ಲಿ, ಎಹ್ಸಾಸ್. ಆ ಎಹ್ಸಾಸ್ ನಮ್ಮ ಹೊಸ ತಲೆಮಾರಿಗೆ ಇರಬೇಕು. ನನಗೆ ಛಾಯಾ ಅವರು ಈಗಲ್ಲ, ಇದು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದೇ ಬೇರೆ, ಕಳೆದ 5 ವರ್ಷಗಳಿಂದ ಸತತವಾಗಿ ಬಾವೇಪ್ಪ ಅವ್ರ ಬಗ್ಗೆ ಏನೇ ಇದ್ರು ನನಗೆ ಮಾತಾಡೋದು, ಫೋನ್ ಮಾಡೋದು, ಸಲಹೆಗಳನ್ನು ತಗೊಳ್ಳೋದು, ನಿಮ್ಮತ್ರ ಆಮೇಲೆ ಬಾವೇನು ಲೇಖನಗಳು ಹೋಗ್ತಾ ಇದ್ದಾಗೆಲ್ಲ ಅವರಿಗೆ ನನ್ನ ತಂದೆಯವರು ಲೇಖನಗಳು ಸಿಕ್ಕಿದ್ದಾರೆ, ನಿನಗೆ ಬೇಕಾ ಅಂತ ಕೇಳೋದು, ಅದನ್ನು ಇಮೇಲ್ ಅಲ್ಲಿ ಕಳಿಸೋದು, ಇಂಥ ಅದ್ಭುತವಾದಂಥ ಮೊಮ್ಮಗಳು ಬಾವೇಪ್ಪ ಅವರಿಗೆ ಸಿಕ್ಕಿರಲ್ಲ ಅಂತ ನನಗೆ ಖುಷಿ ಆಗುತ್ತೆ. ಯಾಕಂದ್ರೆ ಈಗ ಸಡನ್ ಆಗಿ ಹಠಾತ್ ಈ ನಾನು ಬರ್ಬೇಕಾದ್ರೆ ಗಿರಿ ವೆಂಕಟವರಿಗೆ ಅದೇ ಹೇಳ್ತಾ ಇದ್ದೆ, ಹಿಂದೆ ಚಲಿಸುವ ರಂಗಮಂದಿರ ಗೂಬಿ ಕಂಪನಿಯಲ್ಲಿ ಹಿಂದಿತ್ತಂತೆ, ಆಮೇಲೆ ಕಂಪನಿ ಕಂಪನಿಯಲ್ಲೆಲ್ಲ ಬಂತು. ಅಂದ್ರೆ ಸಾಮಾನ್ಯವಾಗಿ ಒಂದು ಸೀನ್ ಆದ್ಮೇಲೆ ನಾಟಕ ಕಂಪನಿಯಲ್ಲಿ ಲೈಟ್ ಆಫ್ ಆದ್ಮೇಲೆ ಪರದೆ ಬಂದು ಅಲ್ಲೇ ಹೊಸ ಸೀನ್ ತಯಾರಾಗ್ತದೆ. ಚಲಿಸುವ ರಂಗಮಂಚ ಆಗಲ್ಲ, ಅದು ರಿವಾಲ್ವಿಂಗ್ ಸ್ಟೇಜ್. ಒಂದು ಸೀನ್ ಮುಗಿದ ತಕ್ಷಣ ಜನ ನೋಡ್ತಿದ್ದಾನೆ, ನೆಕ್ಸ್ಟ್ ಸೀನು ಚಲಿಸಿಕೊಂಡು ಬರ್ತಾರೆ. ಸಡನ್ಲಿ ಚೇಂಜ್, ಟ್ರಾನ್ಸ್ಫರ್ ಸೀನ್ರಿ, ಇಲ್ಲಿ ಬೇರೆ ಸೀನ್ ಇರ್ತದೆ, ಅದು ಒಳಗಡೆ ಹೋಗುತ್ತದೆ. ನಮ್ಮ ಕಾಲ ಆ ಥರ ಒಂದು ಸರ್ಕ್ಯುಲೇಟಿಂಗ್ ಸ್ಟೇಜ್ ತರ ಸಡನ್ ಆಗಿ ಹೊಸದಾದಂತಹ ಒಂದು ಜಾಗಕ್ಕೆ ಬಂದಿದೆ. ನಾನು ಶಶಿಕಲಾ ಅವರು ಮಾತಾಡುವಾಗ ಪದಾರ್ಥ ಚಿಂತಾಮಣಿ ಬಗ್ಗೆ ನನಗೆ ಬಹಳ ಆಶ್ಚರ್ಯ ಅನಿಸ್ತಿತ್ತು. ಇಂಗ್ಲಿಷ್ ಹಾಡನ್ನು ಕನ್ನಡದಲ್ಲಿ ಟೈಪ್ ಮಾಡಿಕೊಂಡು ಹಾಡುವಂಥ ಒಂದು ಹೊಸ ಕನ್ನಡ ಹೊಸ ಜನಾಂಗದ ಕಾಲದಲ್ಲಿ ಪದಾರ್ಥ ಚಿಂತಾಮಣಿ ಇದು ವ್ಯಾಲ್ಯೂ ಅವರಿಗೆ ಹೇಗೆ ಹೇಳೋದು? ಆ ತಹತ, ಆ ತುಡಿತ. ಈಗ ನಾನು ಹಾಡು ಬರೀತೇನೆ, ಸಿನಿಮಾಕ್ಕೆ ಹೋಗೋದು ಅದು ಬೇರೆ, ನನ್ನ ಉಪಜೀವನಕ್ಕೆ ನಾನು ಮಾಡ್ತೇನೆ. ಅತ್ಯಂತ ಸರಳ ಪದಗಳಲ್ಲೇ ಬರಬೇಕಾಗುತ್ತೆ ಸಿನಿಮಾ ಹಾಡುಗಳು. ಅಲ್ಲಿ ಕಷ್ಟ ಹೆವಿ ಪದಗಳು ಬರೆಯೋಕ್ಕಾಗಲ್ಲ, ಯಾಕಂದ್ರೆ ಹಾಡಕ್ಕಾಗಲ್ಲ ಮತ್ತು ಜನಕ್ಕೆ ತಲುಪಬೇಕು, ಸರಳವಾಗಿ ತಲುಪಬೇಕು. ಅಷ್ಟು ಸರಳವಾದ ಪದಗಳನ್ನು ಬರೆದಿದ್ದು ಕೂಡ ಆ ಪದ ಕೂಡ ಕಷ್ಟ ಅಂತ ಕೆಲವೊಂದ್ಸಲ ನಿರ್ದೇಶಕರು, ಕೆಲವೊಂದರ ಗಾಯಕರು, ಕೆಲವೊಂದರ ಸಂಗೀತ ನಿರ್ದೇಶಕರು ನನಗೆ ಸಾರಿ ಸ್ವಲ್ಪ ಕಷ್ಟ, ನಿಟ್ಟುಸಿರು ಕಷ್ಟ ಸರ್, ಹಾಡೋಕ್ಕಾಗಲ್ಲ, ಹಾಡಿದ್ರೆ ಹಾಡುವಲ್ಲಿ ನಿಟ್ಟುಸಿರು ಬೇಕಾಗುತ್ತೆ. ಸೊ ಈ ಥರದ್ದೆಲ್ಲ ಯಾಕಂದ್ರೆ ಅದು ಅದ್ರ ಡಿಮಾಂಡೇ ಬೇರೆ. ಸೊ ಇಂಥಲ್ಲಿ ಸಡನ್ ಆಗಿ ಒಂದು ರೀತಿ ಒಳಗಡೆ ಇರುವುದೆಲ್ಲ ಕೆಲಸ ಅದೆಂತ ಅದ್ಭುತವಾದ ಕೆಲಸ. ಆಮೇಲೆ ಶಶಿಕಲಾ ಮೇಡಮ್ ಅವರೇ ನೀವು ಹೇಳಿದ್ದು ಕರೆಕ್ಟು. ತೇಜಸ್ವಿ ವಾಸ್ ಮ್ಯಾಡ್ ಆಫ್ ಕಸ್ತೂರಿ. ತೇಜಸ್ವಿ ಅವರು ಯಾವತ್ತೂ ಕಸ್ತೂರಿ ಬಗ್ಗೆ ಮಾತಾಡ್ತಾರೆ. ಅವರ ಯಾವುದೇ ಇಂಟರ್ವ್ಯೂ ಹೋದ್ರು ಕೂಡ ಅವರಲ್ಲಿ ಈ ರೀತಿಯ ಅಂದ್ರೆ ಹ್ಯೂಮನ್ ಇಂಟ್ರೆಸ್ಟ್, ಬಯಾಲಜಿಕಲ್ ಅಥವಾ ಸೈಂಟಿಫಿಕ್ ಸ್ಟೋರಿಗಳ ಬಗ್ಗೆ ಕುತೂಹಲ ಹುಟ್ಟಿದ್ದೇ ಕಸ್ತೂರಿ. ಸೊ ನಿಮ್ಮ ಊಹೆ ತುಂಬಾ ಕರೆಕ್ಟ್ ಆಗಿದೆ. ಯಾಕಂದ್ರೆ ನಾವು ಮಾತಾಡಿದಾಗ ಕಸ್ತೂರಿ ನೋಡ್ರೆ ಯಾವ ಆ ಕಾಲದಲ್ಲಿ ಅದು ಹೇಗೆ ಮಾಡೋದು? ಈಗ ನಮಗೆ ಗೂಗಲ್ ಇದೆ, ಅದಿದೆ. ಆ ಕಾಲದಲ್ಲಿ ಕೂತ್ಕೊಂಡು ಹೇಗೆ ಮಾಡೋದು? ಅವರು ಆ ಕಾಲದಲ್ಲಿ ನಮ್ಮ ತಂದೆಯವರಿಂದ ವಿಶ್ವದ ಆಖ್ಯಾಯಿಕೆಗಳನ್ನು ಅಂತ ಒಂದು ಸೀರೀಸೇ ಬಳಸಿದ್ರು ಕಸ್ತೂರಿ. ಉದಾಹರಣೆಗೆ ನಮಗೆ ಟ್ರೋಜನ್ ಕುದುರೆಯಂತೆ ಅಂತೆಲ್ಲ ಓದ್ಬಿಡ್ತೀವಿ. ಟ್ರೋಜನ್ ಕುದುರೆ ಅಂದ್ರೆ ಏನು ಗೊತ್ತಿಲ್ಲ, ಅದೊಂದು ಮಿತ್ ಇರ್ಬೋದು, ಅಥವಾ ಅದು ಯಾವುದೋ ಒಂದು ದಂತಕತೆ ಇರ್ಬೋದು, ಅಥವಾ ಏನೋ ಪೆಂಡೋರಾಸ್ ಬಾಕ್ಸ್ ಅಂತಿದೆ. ಪೆಂಡೋರಾಸ್ ಬಾಕ್ಸ್ ಅಂದ್ರೆ ಏನು, ಅದು ಒರಿಜಿನಲ್ ಕಥೆ ಏನು? ಆ ರೀತಿಯ 18 ಕಥಾನಕಗಳನ್ನ ಗೌರೀಶರಿಂದ ಬಳಸಿದ್ದಾರೆ. ಪೆಂಡೋರಾಸ್ ಬಾಕ್ಸ್ ಅಂದ್ರೆ ಏನು, ವಿಲಿಯಂ ಟೆಲ್ ಅಂದ್ರೆ ಏನು, ಟ್ರೋಜನ್ ಕುದುರೆ ಅಂದ್ರೆ ಏನು, ತುಂಬಾ ಇದೆ, 18-20 ಇದೆ. ಅದು ಇತ್ತೀಚೆಗೆ ಕುವೆಂಪು ಭಾಷಾ ಭಾರತಿಯಿಂದ ಅದು ಪ್ರಕಟಾಗಿ ಬಂದಿದೆ, ಬಿಳಿ ಕೊಕ್ಕರೆ ಮತ್ತು ಇತರ ಕಥೆಗಳು. ಸೊ ಈ ರೀತಿಯ ಒಂದು ದೂರಾಲೋಚನೆ. ಅವ್ರು ಹೇಳಿದಾಗೆ ಜನಕ್ಕೆ ಏನು ಬೇಕು, ನಾನು ಮಾಡಿದ್ದು ಕೊಡೋದಿಲ್ಲ, ಇವರಿಗೆ ಏನು ಬೇಕಪ್ಪ, ಇವರಿಗೆ ಎಂಟರ್ಟೈನ್ಮೆಂಟ್ ಇದೆಲ್ಲ ವಿಕಾಸಕ್ಕೆ ಒಂದು ಹೋಲಿಸ್ಟಿಕ್ ಆದಂತಹ ಒಂದು ವಿಷನ್. ಸೈನ್ಸ್ ಬೇಕು, ಸಮಾಜ ಬೇಕು. ಸಮಾಜ ಅನ್ನೋದೇ ಅವ್ರ ಕಣ್ಣಿನಲ್ಲಿ. ನಾವು ಧಾರವಾಡದಲ್ಲಿ ಹೋಗ್ತಿದ್ದಾಗ ಸಿನಿಮಾ ನೋಡಿ ಹುಬ್ಬಳ್ಳಿಗೆ ಹೋಗ್ತಿದ್ದಿಲ್ಲ, ಯಾಕೆಂದ್ರೆ ಧಾರವಾಡದಲ್ಲಿ 2 ಥಿಯೇಟರ್, ಹುಬ್ಬಳ್ಳಿಯಲ್ಲಿ 10-15 ಥಿಯೇಟರ್ ಇದೆ. ಸೊ ನಾವು ಸಿನಿಮಾ ನೋಡ್ಲಿಕ್ಕೆ ಹೋದಾಗ ಮಲ್ಲಿಕಾರ್ಜುನ್ ಥಿಯೇಟರ್ ಪಕ್ಕ ಸಂಯುಕ್ತ ಕರ್ನಾಟಕ ಆಫೀಸ್. ಅಲ್ಲಿ ಹೋದಾಗೆಲ್ಲ ನಾವು ಸಂಯುಕ್ತ ಕರ್ನಾಟಕ ಆಫೀಸ್ ನೋಡೋದು ಏನೋ ಒಂದು
ಯಾಕೆ ನಾವು ಬರೆದಿರೋ ಕವಿತೆ ಪ್ರಿಂಟ್ ಮಾಡಿದ್ದು ಅದು, ನಾವು ಬರೆದ ಕಥೆಯಲ್ಲಿ ಕಲ್ಮಿಟದಲ್ಲಿ ಬಂದಿತ್ತು. ಈ ನಮ್ಮ ಲೇಖಕರಿಗೆ ಪತ್ರಿಕೆ ಆಫೀಸ್ ಅಂದ್ರೆ ನಮ್ಮ ಮಕ್ಕಳು ಹುಟ್ಟಿದ ಹೆರಿಗೆ ಮನೆ ನೋಡಲ್ಲ. ಈ ನಮ್ಮ ಹಾಸ್ಪಿಟಲ್ ದಾಟುವಾಗ ನಮ್ಮ ತಾಯಿ ಅಲ್ಲಿ ಇಲ್ಲೇ ಹುಟ್ಟಿದೆ, ಅಥವಾ ನಾವು ನಮ್ಮ ಮಕ್ಕಳು ಹೇಳಿದ್ರೆ ಇಲ್ಲೇ ಹುಟ್ಟಿದೆ. ಈಗ ಶಾಪಿಂಗ್ ಮಾಲ್ ಆಗಿರ್ತದೆ, ಬಟ್ ಮಾಲ್ ಆಸ್ಪತ್ರೆ ಇತ್ತು. ಸೊ ಈ ತರ ಚೇಂಜಿಂಗ್ ಟೈಮ್ಸ್. ಸೊ ಬಟ್ ಆ ಒಂದು ಮ್ಯಾಜಿಕ್ ಈಗ ಕಲ್ಗುಡಿ ಅವರದ್ದು ಹೇಳ್ತಾ ಇದ್ದೀನಿ. ನಾವು ಧಾರವಾಡಕ್ಕೆ ಹೋದಾಗೆಲ್ಲ ಬಹಳ ಖುಷಿ ಆಗುತ್ತೆ. ಧಾರವಾಡದ ಜೊತೆಗೆ ಏನೋ ಒಂದಿದೆ, ಧಾರವಾಡ ಸತ್ವಾನಿ, ಧಾರವಾಡ ಸತ್ವಾನಿ ಏನೋ ಇದೆ. ಆದ್ರೆ ಅಲ್ಲಿ ಅವರಿಗೆ ಅದು ಅನಿಸ್ತಿರುತ್ತಿಲ್ಲ. ಅವರು ಧಾರವಾಡ ಮೊದಲಾಗಿ ಇಲ್ರಿ, ಧಾರವಾಡ ಮೊದಲಾಗಿ ಇಲ್ರಿ ಅಂತ ಹೇಳ್ತಾರೆ. ಆಕ್ಚುಲಿ ಮೊದಲಾಗಿ ಇಲ್ದಿದ್ದು ನಾವು. ಸಿಂಪಲ್ ಅದು. ಯಾಕಂದ್ರೆ ಯಾವುದೇ ಒಂದು ಜಾಗಕ್ಕೆ ಅದರದ್ದೇ ಆದ ಆತ್ಮ ಇರ್ತದೆ. ಅದು ಬರೀ ಫಿಸಿಕ್ಯಾಲಿಟಿ ಅಲ್ಲ, ಅದೊಂದು ಆತ್ಮ ಇರ್ತದೆ. ಅದರ ಜೊತೆ ಒಂದ್ಸಲ ನಿಮ್ಗೆ ಸಂಪರ್ಕ ಆಯಿತು, ಮುಗೀತು. ಅದು 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 ಶಾಶ್ವತ. ಸೊ ನಾವು ಅಲ್ಲಿ ಹೋಗಿ ನಾನು ಪಾವೇನವರನ್ನು ಭೇಟಿಯಾಗಿದ್ದೆ. ಭೇಟಿಯಾದಾಗೆಲ್ಲ ಯಾವಾಗಲೂ ನೀನೇನು ಬರೀತಿದೀಯಾ, ಅದು ಹಿಂಗೆ ಏನಿಲ್ಲ. ಅವರು ಆ ಕಾಲದ ಪ್ರಚಲಿತವಾದ ಸಮಸ್ಯೆ ಇಟ್ಕೊಂಡೆ ಮಾತಾಡ್ತಾರೆ. ಯಾವುದೋ ವಿದ್ಯಾರ್ಥಿಗಳ ಮುಷ್ಕರ ಕರ್ನಾಟಕ ಯೂನಿವರ್ಸಿಟಿ ಆಗಿತ್ತು, ಅದೇನು ಯಾಕೆ ಎಂತದ್ದು ಅಂತ ಕೇಳ್ಕೊಂಡು ಬಹಳ ಇಂಟ್ರೆಸ್ಟಿಂಗ್ ಅದು. ಆಮೇಲೆ ನಾನು ಅವ್ರಿಗೆ ಕವಿತೆ ಬರೆದು ಕಳಿಸ್ತಿದ್ದೆ ಆಗ. ಸೊ ಒಂದು ಸಲ ಕಳಿಸಿದಾಗ ನನಗೆ ಬರೀಲಿಲ್ಲ ಅವರು, ನನ್ನ ಪೊಲೀಸರಿಗೆ ಬರೆದರು, ನಿಮ್ಮ ಮಗನಿಗೂ ರೋಗ ಆದಂತಿದೆ ಕವಿತೆ ಬರೆಯೋರು ಅಂದ್ರೆ. ಅದು ನಿನ್ನೆ ನಾನು ಈ ಪಾರಾಯಣ ಕಸ್ತೂರಿ ಪುಸ್ತಕದಲ್ಲಿ ನೋಡಿದೆ. ಎಲ್ಲ ಕಡೆ ಬರೆಯೋದಕ್ಕೆ ಆ ರೀತಿ ಇದು ಮಾಡ್ತಾರೆ. ಅವರಿಗೂ ಬರೆಯುವ ದುರಭ್ಯಾಸ ಇತ್ತು. ಹೀಗೆ ಯಾರು ಹೊರಡಲ್ಸ್ ಅವರು ಶಾಲೆಯಲ್ಲಿದ್ದಾಗ ಬರೀತಿದ್ರಂತೆ ಕವಿಯಪ್ಪ. ಯಾವ ಮೇಷ್ಟ್ರು ಎನ್ಕರೇಜ್ ಮಾಡಲಿಲ್ಲ ಅವರನ್ನ, ಯಾಕೋ ಗೊತ್ತಿಲ್ಲ. ಆದ್ರೆ ಹೊರಡಲ್ ಶ್ರೀನಿವಾಸರಾಯ ಮೇಷ್ಟ್ರು ಆಗಿದ್ರು, ಅವ್ರು ಎನ್ಕರೇಜ್ ಮಾಡಿದ್ದಾರೆ. ಯಾಕಂದ್ರೆ ಅವರಿಗೂ ಬರೆಯುವ ದುರಭ್ಯಾಸ ಇತ್ತು. ಅಂದ್ರೆ ಮೇಷ್ಟ್ರಿಗೂ ದುರಭ್ಯಾಸ ಇದ್ರೆ ಶಿಷ್ಯರಿಗೆ ಚಲೋ ಆಗ್ತದೆ ಅನ್ನುವಂತ ಒಂದು ಪಾಯಿಂಟ್. ಆಗ ನನಗೆ ಎಕ್ಕುಂಡಿ ಅವರ ಒಂದು ಪದ್ಯ ನೆನಪಾಯಿತು. ಸಂಪಿಗೆ ಗಿಡದ ಮೇಲೆ ಕೂತ ಹುಡುಗ, ನನಗೆ ತುಂಬಾ ಇಷ್ಟದ ಕವಿತೆ. ಎಕ್ಕುಂಡಿಯವರು ಬಗ್ಗಿಕೊಳ್ಳದೆ ಶಾಲೆಯಲ್ಲಿದ್ದರು. ಎಕ್ಕುಂಡಿಯವರು ಪಾಠ ಮಾಡ್ತಿದ್ದಾಗ ಹಾಜರಿ ತಗೊಂಡಿದ್ದಾರೆ, ಆ ಹುಡುಗ ಬಂದಿಲ್ಲ. ಅದರ ಕಾಂಟ್ಯಾಕ್ಟ್ ಹೇಳ್ತಿದ್ರು. ಆಮೇಲೆ ಅವರು ಕಿಟಕಿಯಿಂದ ನೋಡ್ತಾರೆ, ಹೊರಗಡೆ ಶಾಲೆಯ ಕಾಂಪೌಂಡ್ ಸಂಪಿಗೆ ಮರ ಇದೆ, ಗಿಡ. ಆ ಅಬ್ಸೆಂಟ್ ಇರೋ ಹುಡುಗ ಸಂಪಿಗೆ ಮರದ ಮೇಲೆ ಕೂತಿದ್ದಾರೆ. ಇವರಿಗೆ ಅವ್ರಿಗೊಂದು ಹೊಟ್ಟೆ ಕಿಚ್ಚಾಗ್ತದೆ. ಶಿಕ್ಷಕನಿಗೆ ಕ್ಲಾಸಿಗೆ ಬರದೆ ಸಂಪಿಗೆ ಮರದ ಮೇಲೆ ಕೂತು ಆಟ ಆಡ್ತಾರೆ ಹುಡುಗರನ್ನು ನೋಡಿ ಹೊಟ್ಟೆ ಕಿಚ್ಚಾಗ್ತದೆ. ಒಂದು ಸಂಪಿಗೆ ಮರದ ಮೇಲೆ ಕೂತು. ಸೊ ಈ ರೀತಿ ಅವರು ವಿಶಿಷ್ಟವಾದ ಒಂದು ಎಲಿಮೆಂಟ್ ಅವರ ಇದರಲ್ಲಿ. ಆಮೇಲೆ ಮತ್ತೊಂದು ನಾವು ನೋಡ್ತೇವೆ, ಅದು ಕರೆಕ್ಟ್ ಏನಂದ್ರೆ, ಒಳ್ಳೆ ಟ್ಯಾಲೆಂಟೆಡ್ ಪ್ರತಿಭಾವಂತರಾದ ಸ್ವತಂತ್ರ ಲೇಖಕರಾಗಿ ಏನೋ ಮಾಡಬಹುದಾಗಿದ್ದವರೆಲ್ಲ ಪತ್ರಿಕೋದ್ಯಮಕ್ಕೆ ಹೋದ ತಕ್ಷಣವೇ ಅವ್ರು ಹೇರ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅವರು ತಮ್ಮ ಬಗ್ಗೆ ಮಾಡಿದ್ರೆ ಅದು ಲೋಕೋಪಯೋಗಿ ಇಲಾಖೆಯ ಒಂದು ಕಾರ್ಯಕರ್ತರಾಗಿರ್ತಾರೆ ಅವರು. ನೋಡಿ, ಕನ್ನಡದಲ್ಲಿ ಜಿ ಎಸ್ ಸದಾಶಿವ, ಈಶ್ವರಯ್ಯ, ಗೋಪಾಲಕೃಷ್ಣ ಮಧ್ಯಸ್ಥ, ಒಬ್ಬರಿಗಿಂತ ಅವರು ಲೇಖಕರು. ಅವ್ರ ಪತ್ರಿಕೆ ಸೇರಿದ ತಕ್ಷಣನೇ ಇವನ್ ಲಕ್ಷ್ಮಣ ಕೊಡಸೆ ಎಷ್ಟು ಜನ ಇದ್ದಾರೆ. ಅವರು ಪತ್ರಿಕಾಕರ್ತರಾಗಿ ಪತ್ರಿಕಾ ಸಂಪಾದಕರಾಗಿ ಹೋಗೋ ಮೊದಲು ತುಂಬಾ ಕಥೆಗಳನ್ನು ಪಡೆದಿರ್ತಾರೆ, ಕಾದಂಬರಿ ಪಡೆದಿರ್ತಾರೆ. ಅಲ್ಲಿ ಹೋದ ನಂತರ ಪಾಪ ಅದೇನೋ ಅವರಿಗೆ ಅದು ಮತ್ತೆ ಮನೆ ಆ ಅಕ್ಷರಗಳ ಸಹವಾಸವೇ ಬೇಡ ಅನಿಸ್ತದೆ ಅವರಿಗೆ, ಏನೋ ಗೊತ್ತಿಲ್ಲ. ಅವರ ಬರವಣಿಗೆ ಕುಂಠಿತವಾಗಿರ್ತಾರೆ. ಆ ರೀತಿ ಬಾವೆನವರು ಮನಸ್ಸು. ಆದ್ರೆ ಪತ್ರಿಕೋದ್ಯಮಕ್ಕೆ ಹೋಗ್ತಿದ್ರೆ ಏನಾಗ್ತಿತ್ತು ಅಂತ ವಿಚಾರ ಮಾಡಿದ್ರೆ ಅದು ಬೇರೆನೇ ವಿಷಯ ಆಗ್ತದೆ ಅಂತ ಅನಿಸ್ತದೆ. ನಾನು ಹೀಗೆ ಮಾತಾಡ್ತಾ ಹೋದ್ರೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಏನು ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ನೋಡ್ಕೊಂಡು. ಆಮೇಲೆ ಶಂಭ ಇವರ ಬಗ್ಗೆ ಹೇಳಿದ ಒಂದು ಮಾತಿದೆ, ಬಹಳ ಚೆನ್ನಾಗಿದೆ. ಒಂದೇ ಸಾಲು. ಯಾಕಂದ್ರೆ ಶಂಭ ಮತ್ತು ಅವರು ಸಿಕ್ಕಾಪಟ್ಟೆ ಸಂಬಂಧ. ನಮ್ಮ ಗೌರೀಶ್ ಕೂಡ ಅಷ್ಟೇ. ಅದು ಇದು ಏನು ರವಿ ಬೆಳಗೆರೆ ಹೇಳಿದ್ದಾರೆ, ಅವತ್ತು ಏನೋ ಬಂದಿದ್ದಾರೆ, ಬಹಳ ಇಂಟ್ರೆಸ್ಟಿಂಗ್ ಆಗಿ. ರವಿ ಬೆಳಗೆರೆ ಕರ್ನಾಟಕದಲ್ಲಿ ಕೆಲಸ ಕೆಲಸ ಮಾಡಿದ್ದಾರೆ. ಆಗ ಶಂಭಾದಿಂದ ಅಲ್ಲಿ ಗಂಗೂರು ಆಫೀಸಿಗೆ ಕಾಲ್ ಬಂದಿತ್ತು. ಭಾವ್ಯಮಾಚಾರ್ಯ ಆಗೆಲ್ಲ ಇದೆಲ್ಲ ಬರೀ ಫೋನ್. ಸೊ ಅದು ಯಾರು ಫೋನ್ ಬಂದು ಎತ್ಕೊಳ್ಳೆ ಆ ಕಡೆ ಮಕ್ಕಳು ರವಿ ಬೆಳಗೆರೆ ಎತ್ತಿದ್ದಾರೆ. ಆ ಕಡೆ ಯಾರು ಹೇಳಿದ್ರೆ ಇವರು ಬಾವಿ ಬಂದಿದ್ದಾರ ಅಂತ ಕೇಳಿದ್ದಾರೆ. ಬಾವಿ ಬಂದಿದ್ದಾರ ಅಂತ ಕೇಳಿದ್ದಾರೆ. ಇಲ್ಲ, ಇನ್ನೂ ಬಂದಿಲ್ಲ ಸರ್, ಈಗೇನೋ ಬರೋ ಹೋಗ್ತಾಯಿತ್ತು. ನೀವ್ಯಾರು ಮಾತಾಡೋದು ಅಂತ ಇವ್ರು ಕೇಳಿದ್ರೆ ನಾನು ಶಂಭ ಮಾತಾಡೋದು. ಅಯ್ಯೋ ಕಂದ ಆಗಿತ್ತು ಸರ್, ಏನು ಹೇಳ್ಬೇಕಾಗಿತ್ತು ಅವರಿಗೆ.
ಏನಿಲ್ಲ, ಹಾವು ಬಂದಿದೆ, ಹಾವು ಬಂದಿದೆ ಅಂತ ಹೇಳ್ತಾರೆ. ಇದು ಕಂಗಾಲು ಪರಿಸ್ಥಿತಿ. ಸಂಭಾಜಿ ಅವರು ಧಾರವಾಡದಲ್ಲಿ ಇರ್ತಾರೆ, ಇಲ್ಲಿ ಹುಡುಗಿಗೆ ಫೋನ್ ಮಾಡಿದ್ದಾರೆ, ಹಾವು ಬಂದಿದೆ ಅಂತ. ಈಗ ಅವ್ರ ಮನೇಲಿ ಹಾವು ಬಂದಿದೆ, ಏನ್ ಮಾಡೋದು, ಇವ್ರಿಗೆ ಟೆನ್ಷನ್ ಅಲ್ಲಿ ಏನ್ ಮಾಡಬೇಕು. ಆಮೇಲೆ ಅಷ್ಟೊತ್ತಿಗೆ ಬಂದು ಬಂದ ಕಡೆ ಏನು ಅಂತ ಹೇಳ್ಕೊಂಡ್ರೆ, ಹಿಂಗಿಂಗ್ ಸರ್ ಚಂದ್ರ ಅವ್ರ ಮನೆಯಲ್ಲಿ ಹಾವು ಬಂದಿರುತ್ತೆ, ಏನ್ ಮಾಡೋದು, ಅಲ್ಲಿ ಯಾರಿಗಾದ್ರೂ ಫೋನ್ ಮಾಡೋದು ಅಥವಾ ನಾವು ಹೋಗೋದು. ಇವ್ರು ನಿರ್ಲಕ್ಷ್ಯ ಇಲ್ಲ ಸರ್, ಅದು ನಾವು ಋಗ್ವೇದದಲ್ಲಿ ನಾಗ ಬಂದಿದೆಯೋ ಹಾಗಿದೆಯೋ ಇಲ್ಲಿ ಒಂದು ದಿನ ಚರ್ಚೆ ಮಾಡ್ತಾ ಇದ್ವಿ. ಅದು ನಾಗ ಪ್ರತಿಮಾ ಏನೋ ಒಂದು ಚಾಪ್ಟರ್ ಇದೆ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ರಾತ್ರಿ ತುಂಬಾ ಹೊತ್ತಲ್ಲಿ ಮಾತಾಡಿದ್ವಿ, ಬಗೆಹರಿಲಿಲ್ಲ. ಅವ್ರು ಮತ್ತೆ ನಾನು ನೋಡಿ ಫೋನ್ ಮಾಡ್ತೇನೆ ಅಂತ ಹೇಳಿದ್ರು. ಸೊ ಋಗ್ವೇದದಲ್ಲೂ ಹಾವು ಬಂದಿದೆ ಅಂತ ಹೇಳಿದ್ರು ಅಷ್ಟೇ. ಸೊ ಈ ಇಷ್ಟರ ಮಟ್ಟಿಗೆ ಅವರ ಒಂದು ಕಮ್ಯುನಿಕೇಶನ್ ಅದು ಇದು ಅದೊಂದು ಸತ್ಯಾರ್ಥಿಗಳು. ನಾವು ಅದರ ಜ್ಞಾನ ಬಹಳ ತುಂಬಾ ಸರಳೀಕೃತ ಮಾಡಿಬಿಟ್ಟಿದ್ವಿ. ಈಗಂತೂ ಇನ್ಫಾರ್ಮೇಶನ್ ಇಸ್ ಮಿಸ್ಟೇಕನ್ ಫಾರ್ ನಾಲೆಜ್. ಅದು ಬರೀ ಜ್ಞಾನ ಕಾಣಲ್ಲ, ಅದು ಜ್ಞಾನ ಅನ್ನೋದು ಅರಿವಾಗುವ ಒಂದು ಪಾತ್ರದಲ್ಲಿರಬೇಕು. ಈಗ ಕುವೆಂಪು ಅವರು ಹೇಳಿದ್ದಾರೆ, ಜೀವನವೆಂಬುದು ಹೂವಿನ ಬೀಳು, ಕವಿಯದೆ ಹೆಚ್ಚಿನ ಗೂಡು ಅಂತ ಹೇಳಿದರು. ಒಳ್ಳೆ ಮೆಟಫರ್ ಅದು. ಯಾಕಂದ್ರೆ ಈ ಜೇನು ತಯಾರಾಗೋದು ಎಲ್ಲ ಹೂಗಳಿಂದ ಮಕರಂದ ಶೇಖರಣೆಯಾಗಿದೆ. ಹೀಗೆ ಹೇಳಿ ಸೈಂಟಿಸ್ಟ್ ಏನ್ ಮಾಡೋದು, ಒಂದ್ಸಲ ಸಿರಿಂಜ್ ತಗೊಂಡು ಎಲ್ಲ ಹೂವಿಂದ ಮಕರಂದವನ್ನ ತೆಗೆದು ಒಂದು ಟೆಸ್ಟ್ಯೂಬ್ನಲ್ಲಿ ಹಾಕಿ ಕೆಟ್ಟು ಅದು ಅರ್ಧ ತಾಸಿನಲ್ಲಿ ಹಾಳಾಗುತ್ತೆ. ಸೊ ಜೇನು ಆ ಮಕರಂದ ಯಾವಾಗ ಜೇನು ಆಗ್ತದೆ ಅಂತಂದ್ರೆ, ಅದು ಆ ಜೇನು ಹುಳದ ಒಳಗೆ ಜೇನು ಹುಳ ಗ್ರಹಿಸಿ ಆಮೇಲೆ ಅದನ್ನು ಕಲೆಕ್ಟ್ ಮಾಡ್ತದೆ. ಅಂದ್ರೆ ಅದಕ್ಕೆ ಥೆರಪ್ಯೂಟಿಕ್ ವ್ಯಾಲ್ಯೂ ಆಗಲಿ, ಅದರ ಕಾಳಿಕೆ ಗುಣ ಆಗಲಿ, ಅದರ ಒಂದು ಸತ್ವ ಆಗಲಿ ಬರೋದು ಅದು ಇಂಟರ್ನಲೈಸ್ ಮಾಡಿ ಮತ್ತೆ ಅದನ್ನು ಸ್ವೀಕರಿಸ್ತದೆ. ಇನ್ಫಾರ್ಮೇಶನ್ ಕೂಡ ಅದು ಮತ್ತೆ ಏನಾಗಬೇಕು ಅಂತಂದ್ರೆ ಅದು ನಮ್ಮ ಅರಿವಾಗಬೇಕು. ಅದು ಇದೆ ಅರಿವುಗಳನ್ನು ಮತ್ತೇನೂ ಅಲ್ಲ, ಅವನೇ ಶಾಣೆ ಆಗೋದು ಅದುವೇ ಅರಿವು. ನಮ್ಮಲ್ಲಿ ಅವನೇ ಶಾಣೆ ಆಗೋದೇ ಅರಿವು ಅಲ್ಲ. ಅರಿವು ಅಂದರೆ ಕಲೆಕ್ಟಿವ್ ಇವಾಗ ಮೆಡಿಕಲ್ ಸೈನ್ಸು ಎಲ್ಲ ಸಬ್ಜೆಕ್ಟ್ಗಳು ಲಾಂಗ್ ವೇ, ಎಷ್ಟೊಂದು ವರ್ಷಗಳಿಂದ ಬಂದಿದೆ. ಇದಕ್ಕೊಂದು ಯಂಗ್ಸ್ಟರ್ಸ್ ಇದ್ದಾರೆ ಅಂತ ನಾನು ಹೇಳ್ತಿರೋದು. ನಿಮ್ಗೊಂದು ಒಳ್ಳೆಯ ಒಂದು ಇಮೇಜ್ ಕೊಡ್ತೀನಿ, ಒಂದು ಮೆಟಫರ್ ಕೊಡ್ತೀನಿ. ಉಳಿದವರಿಗೆಲ್ಲ ಗೊತ್ತು, ನಾನು ಹೇಳಿದ್ದೀನಿ. ಸ್ನೇಕ್ ಅಂಡ್ ಲ್ಯಾಡರ್ ಆಡ್ತೀರಲ್ಲ ನೀವು, ಸ್ನೇಕ್ ಅಂಡ್ ಲ್ಯಾಡರ್ಗೆ ಹಾವು ಮತ್ತು ಎಡಿ. ಇಟ್ಸ್ ಎ ಬಿಗ್ ಮೆಟಫರ್ ಫಾರ್ ಹ್ಯೂಮನ್ ಎವಲ್ಯೂಷನ್. ಒಂದು 3-6 ವರ್ಷಗಳ ಹಿಂದೆ ಎಜುಕೇಶನ್ ಇರಲಿಲ್ಲ, ಏನು ಉಪಜೀವನ ಇರಲಿಲ್ಲ, ಹೆಣ್ಣಿಗಂತೂ ಎಜುಕೇಶನ್ ಇರಲಿಲ್ಲ, ಹೆಣ್ಣಿಗೆ ವಾಯ್ಸ್ ಇರಲಿಲ್ಲ. ಈ ಥರದ 100 ಹಾವುಗಳಿತ್ತು. ಆದರೆ ಕಾಲಕ್ರಮೇಣ ಒಂದು ಏಡಿ ಸಿಕ್ತು, ಎಜುಕೇಶನ್ ಬಂತು, ಇನ್ನೊಂದು ಏಡಿ ಸಿಕ್ತು, ದಾರ್ಶನಿಕರು ಬಂದರು, ಒಂದೊಂದು ಅವೇರ್ನೆಸ್ ಬಂದದ್ದು ಒಂದೊಂದು ಏಡಿ. ಶಂಕರಾಚಾರ್ಯ ಬಂದರು, ಬಸವಣ್ಣ ಬಂದರು, ಅಲ್ಲಮಪ್ರಭು ಬಂದರು, ವಿಜ್ಞಾನ ಬಂತು, ಸಹಜ ಬೇರೆ ಬಂತು, ಎಷ್ಟೊಂದು ಏಣಿಗಳು. ನಮ್ಗೆ ಎಲ್ಲೆಲ್ಲಿ ಹಾವು ಸಿಕ್ಕಿದೆಯಲ್ಲ ಸ್ವಲ್ಪ ಕೆಳಗಡೆ ಹೋದ್ವಿ, ಮತ್ತೊಂದು ಏಣಿ ಸಿಕ್ತು, ಮತ್ತೆ ಸ್ವಲ್ಪ ಮೇಲೆ ಹೋದ್ವಿ. ಹೀಗೆ ಮಾಡಿ 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 ನಾವು ಇವರೆಲ್ಲ ಏಣಿಗಳು. ಪಾವನಾಚಾರ್ಯ ಇರ್ಬೋದು, ವೀರೇಂದ್ರ ದೇಸಾಯಿ ಇರ್ಬೋದು, ಕನ್ನಡದ ಸಾಧಕರು ಇರ್ಬೋದು, ಸಂಗೀತ ಮಲ್ಲಿಕಾರ್ಜುನ ಬನ್ಸೂರ್ ಇರ್ಬೋದು, ಅವರವರ ರೀತಿಯಲ್ಲಿ ಪ್ರತಿಯೊಬ್ಬ ರೈತ ಇರ್ಬೋದು, ಎಲ್ಲ ಏಣಿಗಳು ನಮ್ಮನ್ನು ಮೇಲೆ ತಂದಿದ್ದಾರೆ. ಈಗೇನಾಗಿದೆ ಅಂದ್ರೆ, ಯಾವುದೇ ಸ್ನೇಕ್ ಅಂಡ್ ಲ್ಯಾಡರ್ ಗೇಮಲ್ಲಿ 93, 98, 7 ಮನೆಯಲ್ಲಿ ಒಂದು ದೊಡ್ಡ ಏಣಿ ಇರ್ತದೆ, ದೊಡ್ಡ ಹಾವು. ಸೊ ನಮ್ಮ ಸಮಾಜವನ್ನ ಇವತ್ತು ಆ ಒಂದು ದೊಡ್ಡ ಹಾವು, ಮತೀಯತೆಯ ಹಾವು, ಮೌಢನಂಬಿಕೆಗಳ ಹಾವು, ಅಟ್ಟಹಾಸದ ಹಾವು, ಅಹಂಕಾರದ ಹಾವು, ದೈಹಿಕತೆಯ ಹಾವು, ಐಹಿಕತೆಯ ಹಾವು, ಅದು ಅಲ್ಲಿ ನಮ್ಮನ್ನ ನುಂಗೋಕೆ ರೆಡಿಯಾಗಿಬಿಟ್ಟಿದೆ. ಅದು ನಮ್ಮನ್ನು ನುಂಗಿದರೆ ನಾವು ವ್ಯಾಲ್ಯೂ ಸ್ಟ್ರೇಟ್ ಸ್ಟೋರೇಜ್ ಮತ್ತೆ ಎಬಿಸಿಡಿ ಶುರು ಮಾಡಬೇಕು, ಮತ್ತೆ ಹೋಗ್ಬೇಕು. ಸೊ ವೆರಿ 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 ಅಲರ್ಟ್. ನಾವು ಮೈಂಡ್ಲೆಸ್ ಆಗಿ ಮೊಬೈಲಲ್ಲಿ ಬರುವಂತಹ ಫಾರ್ವರ್ಡ್ಗಳನ್ನ ನಂಬೋದು, ಫಾರ್ವರ್ಡ್ಗಳನ್ನು ಪಾಸ್ ಮಾಡೋದು, ಮೈಂಡ್ಲೆಸ್ ಆದ ದ್ವೇಷ, ಮೈಂಡ್ಲೆಸ್ ಆದ ಅಸಹನೆ. ಅದೇನು ಎರಡು ಹೊತ್ತಿನ ಊಟ ಗ್ಯಾರಂಟಿ ಇದ್ದವರು, ಸಂಡೇ ಪಾರ್ಟಿ ಗ್ಯಾರಂಟಿ ಇದ್ದವರು, ಮನೆ ಕೂತ್ಕೊಂಡು ಆಡೋ ಆಟ, ಅದಕ್ಕೆ ಬಲಿಯಾದವರು ಅಸಂಖ್ಯ ಅಮಾಯಕ ಸರಳ ಜನಜೀವನ. ಪಾಯಮಾಚಾರ್ಯರು, ಶಿವರಾಮ್ ಕಾರಂತರು, ಅವರು ಯಾವತ್ತೂ
ಒಂದು ಅಮಾಯಸ್ ಎನಾನಿಮಸ್ ಜನ ಇದ್ದಾರಲ್ಲ, ಅದು ಸಾಮಾಜಿಕ ಋಣ ಅಂದ್ರೆ ಬೇರೆ ಏನೂ ಅಲ್ಲ. ಸಾಮಾಜಿಕ ಋಣ ಅಂದ್ರೆ ಏನು? ಈಗ ನಾವು ನೀವೆಲ್ಲ ಬಟ್ಟೆ ಹಾಕೊಟ್ಟಿದ್ದೀವಿ, ಎಷ್ಟೊಂದು ಸಂಗತಿಗಳಿವೆ. ಮನೆಯಲ್ಲಿ ಎಲ್ಲ ದಿನಸಿ ಸಾಮಾನು ತರ್ತೀರಿ, ಸೋಫಾ ತರ್ತೀರಿ, ಹೊಸ ಕಾರ್ ತರ್ತೀರಿ, ಮನೆಯಲ್ಲಿ ಉಪ್ಪಿನ ಡಬ್ಬಿ ಎಲ್ಲ ಎಲ್ಲ ಅದೆಲ್ಲ ಎಲ್ಲಿ ಬಂತು? ಅದು ಸಾವಿರಾರು ರೀತಿ ನೀತಿಗಳ, ರೀತಿ ರಿವಾಜುಗಳ, ನಂಬಿಕೆಗಳ ಜನ ಸೇರಿ ಮಾಡಿದ್ದದು. ಈಗ ನಾವು ತಿನ್ನೋ ಅಕ್ಕಿ ಅದು ಎಲ್ಲಿ ಬೆಳೀತು? ಅದು ಉತ್ತರ ಪ್ರದೇಶದಲ್ಲಿ ಬೆಳೀತು, ಹೈದರಾಬಾದಲ್ಲಿ ಬೆಳೀತು. ಈ ಶರ್ಟಿಗೆ ತಯಾರಾದ ಹತ್ತಿ, ಬಳಕೆಯಾದ ಹತ್ತಿ ಎಲ್ಲಿ ಬೆಳೀತು? ಇದು ಮತ್ತೆಲ್ಲೋ ಬೆಳೀತು. ಅಲ್ಲಿಂದ ಅದನ್ನು ಯಾರು ಟ್ರ್ಯಾಕ್ಟರ್ ತಗೊಂಡು ಯಾರು ಫ್ಯಾಕ್ಟ್ರಿಗೆ ಹೋದ್ರು? ಅಲ್ಲಿ ಯಾರು ಅದನ್ನ ನೇಯ್ದು, ಯಾರು ಅದನ್ನ ಸ್ಟಿಚ್ ಮಾಡಿದ್ರು? ಅಲ್ಲಿಂದ ಯಾವ ಟ್ರಕ್ ಅಲ್ಲಿ ಯಾವ ಡಿಪೋಗೆ ಬಂತು? ಅಲ್ಲಿಂದ ನಮ್ಮ ಶಾಪಿಂಗ್ ಮಳಿಗೆಗೆ ಯಾರು ಬಂದರು? ಅಲ್ಲಿ ಯಾರ್ಯಾರು ಸೇರಿಸ್ಕೊಂಡು ನಮ್ಗೆ ಕೊಟ್ಟು. ಸಿ ಅವರ್ ಎಂಟೈರ್ ಲೈಫ್ ಇಸ್ ಇಂಡೆಟೆಡ್ ಟು ಸೋ ಮೆನಿ ಎನಾನಿಮಸ್ ಕೋ-ಟ್ರಾವೆಲರ್ಸ್. ಎಷ್ಟೊಂದು ಜನರ ಋಣದಲ್ಲಿ ನಾವಿದ್ದೀವಿ. ಆ ಎಚ್ಚರ ಅದು ಸಾಮಾಜಿಕ ಋಣ. ಆ ಎಚ್ಚರದ ಸೆಲಿಬ್ರೇಷನ್ ಆರ್ಟ್. ಆರ್ಟ್ ಅಪ್ಲಿಫ್ಟ್ಸ್ ಅಂಡ್ ಅದು ನಮಗೆ ಇದನ್ನು ಎಹಸಾಸ್ ಕೊಡ್ತದೆ. ಅದು ನಾನು ಒಬ್ಬನೇ ಅಲ್ಲ, ಎಲ್ಲರ ಋಣದಲ್ಲಿ ನಾವಿದ್ದೇವೆ. ಇವತ್ತಿದ್ದೇವೆ, ನಾಳೆ ಇಲ್ಲ. ಪ್ರೀತಿಯಿಂದ ಬರ್ಬೋದು. ಯಾರೋ ಏನು ಹೇಳ್ತಾರೆ ಅಂತ ಹೇಳಿ ದ್ವೇಷ, ಯಾಕಂದ್ರೆ ಈ ದ್ವೇಷ ಅನ್ನೋದು ಏನು ಗೊತ್ತಾ, ಅದು ಪಾಯ್ಸನ್ ಇದ್ದಾಗ. ನಾನು ಯಾರನ್ನಾದ್ರೂ ದ್ವೇಷ ಮಾಡಿದ್ರೆ ಅದು ನನ್ನನ್ನೇ ಮೊದಲು ಸುಡುತ್ತದೆ. ಉಳಿದವರಿಗೆ ಏನು ಮಾಡೋದಿಲ್ಲ, ನನ್ನನ್ನು ಮೊದಲು ಸುಡುತ್ತದೆ. ಏನು ಮುಟ್ತೀರಾ? 100 ವರ್ಷ ಬರ್ತಿರೋದು. ಅವ್ರಿಗೆ ಒಂದ್ಸಲ ಕೇಳಿದೆ, 100 ವರ್ಷ ಬರ್ತಿದ್ರಿ ನೀವು ಸರ್? ನಾವು ಎಂಟ್ರಿ ಮಾಡುವಾಗ ಅವ್ರಿಗೆ ಕೇಳಿದೆ, ಸರ್ ನೀವು 100 ವರ್ಷದ ಬರ್ತಿದ್ರೆ ನಿಮ್ಗೆ ಗುಟ್ಟು ಏನು? ಅವ್ರು ಹೇಳಿದ್ರು, ಏನಿಲ್ಲಪ್ಪ, ಯಾವ ಆಟೋದೊಂದು ನನಗೆ ಕೊಡೋದಿಲ್ಲ, ಯಾವ ಸ್ಕೂಟರ್ನೊಂದು ನನಗೆ ಕೊಡೋದಿಲ್ಲ. ಆದ್ರೆ ಒಂದು ಮಾತು ಹೇಳಬಲ್ಲೆ, ನಾನು ಅವನು ಹೀಗೆ, ಇವನ ಹಾಗೆ ಅಂತ ಯಾರ ಬಗ್ಗೂ ನಾನು ಮಾತಾಡ್ಕೊಂಡು ನನ್ನ ತಲೆ ಹಾಳು ಮಾಡ್ಕೊಳ್ಳೋದು. ಯಾಕಂದ್ರೆ ನಾನು ಆ ರೀತಿ ಅವ್ರ ಬಗ್ಗೆ ಮಾತಾಡ್ಕೊಂಡು ನನ್ನ ತಲೆ ಹಾಳು ಮಾಡ್ಕೊಳ್ಳುವಾಗ ಅವನೆಲ್ಲೋ ಮಸಾಲೆ ಬೇಸ ತಿಳ್ಕೊಂಡು ಹಾಯಾಗಿರ್ತಾನೆ. ಅಂದ್ರೆ ಅವನಿಗೆ ಮತ್ತು ಇದಕ್ಕೆ ಸಂಬಂಧವೇ ಇಲ್ಲ. ಸೊ ಈ ಸಾಮಾಜಿಕ ಋಣ ಅನ್ನೋದು ತಾವೇನು ಅಂಥ ವ್ಯಕ್ತಿಗಳ ದೊಡ್ಡ ಮೌಲ್ಯ. ಅದು ನಮಗೆ ಅನುಕರಣೆ ಆಗೋದು. ನಾವು ಸುಮ್ಮನೆ ಅವ್ರನ್ನ ಹಾಡಿ ಹೋಗೋದಲ್ಲ. ವಾಟ್ ಫಾರ್? ಕೊನೆ ತನಕ ಅವರಿಗೆ ದುಡ್ಡು ಮಾತ್ರ ಕಲಿಸಲೇ ಇಲ್ಲ. ನಮ್ಮ ಕಾಲದ ಯಾವ ಶಿಕ್ಷಕರು ನೋಡಿ, ಅವರು ಸ್ಕೂಟರ್ ಬಿಡಿ, ಸೈಕಲ್ ಇರಲಿಲ್ಲ. ನಮ್ಮೆಲ್ಲ ಶಿಕ್ಷಕರು ಬಾಡಿಗೆ ಮನೆಯಲ್ಲೇ ಇದ್ರು. ಬಟ್ ಅದೇನು ದೊಡ್ಡ ಒಂದು ಕೊರತೆ ಕಲಿಸಲೇ ಇಲ್ಲ ನಮಗೆ. ಈಗ ಹಾಗಲ್ಲ. ಏನು ಕೆಲಸಕ್ಕೆ ಹೋದ ತಕ್ಷಣ ಫಸ್ಟ್ ಕಾರ್ ತಗೋಬೇಕು, EMI ಆಗಬೇಕು, ಮತ್ತೇನೋ ಆಗಬೇಕು, ಮತ್ತೆ ಇಡೀ ಆಯುಷ್ಯವನ್ನು ಬಾಡಿಗೆ ಮನೆಯಲ್ಲಿ ಕಳೆದಂತ ಮಿಲಿಯನ್ಸ್ ಜನ ನಮ್ಮ ಸಮಾಜವನ್ನು ಕಟ್ಟಿದ್ರು. ನಮ್ಮ ಪಾಲಮಾಚಾರ್ಯರು ಅಂಥ ಎಷ್ಟೊಂದು ಕಷ್ಟದಲ್ಲಿ ಅವರು ಬದುಕನ್ನು ಕಳೆದ್ರೆ ಅದನ್ನು ನಾವು ಜಾಸ್ತಿ ಮಾತಾಡಕ್ಕೆ ಹೋದ್ರೆ ಅದು ಬಿಟ್ಟಿದಂಗೆ ಆಗ್ತದೆ. ಅದು ಡಿಗ್ನಿಟಿ ಅಲ್ಲ. ವಿ ಶುಡ್ ಸೆಲೆಬ್ರೇಟ್ ಇಟ್ ವಿತ್ ಡಿಗ್ನಿಟಿ. ಅದನ್ನು ಲಕ್ಷ್ಮೀ ಇವರು ಅದನ್ನು ಬರ್ತಿದ್ದಾರೆ. ಇದು ಪಾವೆನ್ ಕಸ್ತೂರಿ ಅಂತ ಪುಸ್ತಕ ಇದೆ. ಪಾವೆನ್ ಅವರಿಗೆ 62 ವರ್ಷ ಆದಾಗ ಒಂದು ಅವರಿಗೆ ಅಭಿನಂದನೆ ಮಾಡಿದ್ರು. ಅದು ಆನ್ಲೈನ್ ಸಿಗುತ್ತೆ, ಛಾಯಾ ಅವರಿಗೆ ಲಿಂಕ್ ಕೊಡ್ತಾರೆ. ಅದರಲ್ಲಿ ಒಂದು ಲೇಖನಗಳು ತುಂಬಾ ಅಂದ್ರೆ ಮಹತ್ವದ ಲೇಖನಗಳು. ಆಮೇಲೆ ಅವರು ಭಾಷಾ ಮೋಹನ್ ಬಗ್ಗೆ ಹೇಳಿದ್ರು. ಪಾವೆನ್ ಬಗ್ಗೆ, ಪಾವೆನ್ ಅವರಿಗೆ ಬಂಗಾಳಿ ಕಲಿಬೇಕು ಅಂತ ಎಷ್ಟು ಆಸೆ ಆಯಿತು ಅಂದ್ರೆ, ಯಾಕಂದ್ರೆ ಅವರಿಗೆ ಟಾಗೋರ್ ಬಗ್ಗೆ ಬಹಳ ವ್ಯಾಮೋಹ ಆಯಿತು. ಒಂದು ಮೆಡಿಕಲ್ ಏನೋ ಬರ್ತಿತ್ತಂತೆ, ಮೆಡಿಕಲ್ ಜ್ಞಾನದ ಏನೋ ಪುಸ್ತಕ. ಅಲ್ಲಿ ಅಡ್ವರ್ಟೈಸ್ಮೆಂಟು ಹಿಂದಿಲೂ ಇರ್ತಿತ್ತು, ಬಂಗಾಳಿಲೂ ಇರ್ತಿತ್ತು. ಅವ್ರು ಎರಡೂ ಅಕ್ಷರ ನೋಡಿ. ಈಗ ಅಮೃತಾಂಜನ್ ಅಂತ ಹೇಳಿದ್ರೆ ಬಂಗಾಳಿಲೂ ಅಮೃತಾಂಜನ್ ಅಂತ ಹೇಳಿದ್ರು. ಸೊ ಇಲ್ಲಿ ಹೀಗಿದೆ, ಅದು ಅಂತ ಮಾಡ್ಬೋದು. ಅವರು ಈ ರೀತಿ ಮಾಡಿ ಪ್ರಾಥಮಿಕವಾದಂತಹ ಬೆಂಗಾಲಿ ನಾಲೆಜ್ ಅಕ್ಷರಾಭ್ಯಾಸ ಮಾಡಿ, ಆಮೇಲೆ ಬಾಲ ಒಂದು ಅಕ್ಷರ ಬಾಲ ಬಂಗಾಲಿ ಪುಸ್ತಕವನ್ನು ಓದಿ ಬಂಗಾಲಿ ಕಲಿತು ಒರಿಜಿನಲ್ ಬಂಗಾಲಿಯಲ್ಲಿ ರವೀಂದ್ರನಾಥ್ ಠಾಗೋರ್ ಗೀತಾಂಜಲಿ ಎಂದು ನಮ್ಮ ಅಹೋಬಲ ಶಂಕರ ಅಂತಿದ್ರು. ಅವರು ಹಾಗೆ ಒರಿಜಿನಲ್ ಬಂಗಾಲಿಯಿಂದ ಕನ್ನಡಕ್ಕೆ ತರಬೇಕು ರವೀಂದ್ರನಾಥರ ಕಥೆಗಳನ್ನು ಅಂತ ಹೇಳಿ ಬಂಗಾಲಕ್ಕೆ ಹೋಗಿ 3 ವರ್ಷ ಇದ್ದು ಬೆಂಗಾಲಿ ಕಲಿತು ಡೈರೆಕ್ಟ್ ಬಂಗಾಲದಿಂದ ಕನ್ನಡ ತಂದಿದ್ದಾರೆ. ಕನ್ನಡದ ಅತ್ಯುತ್ತಮ ಬರವಣಿಗೆ ನೀವು ಓದಲೇಬೇಕು. ರವೀಂದ್ರ ಕಥಾಮಂಜರಿ 3 ಭಾಗಗಳು, ಅದು ಕೂಡ ಕುವೆಂಪು ಭಾಷಾ ಪ್ರಾಧಿಕಾರದಿಂದ ಅನ್ಬಿಲಿಯಬಲ್ ರೈಟಿಂಗ್, ಅದ್ಭುತವಾದಂತಹ ರೈಟಿಂಗ್.
ಆಮೇಲೆ ಅವರು ಎಷ್ಟು ಹೆಸರನ್ನು ಬರೀತಾ ಇದ್ರು. ಲಾಮೂಲಾಚಾರ್ಯ ಅವರು, ರಾಧಾಕೃಷ್ಣ ರಾವ್ ಅಂತ ಒಂದು, ಮುರಳೀಧರ ಅಂತ ಒಂದು, ಬಾಲೆಂ ಅಂತ ಒಂದು, PV ಅಂತ ಕೂಡ ಅವರು ಬರ್ತಿದ್ದಿದೆ. ಅಂದ್ರೆ ನಾನಾ ರೀತಿಯ ಬರಹಗಳಿಗೆ ನಾನಾ ರೀತಿಯ ನಾಮಕರಣ ಅವರೇ ಮಾಡಿದ್ರು. ಅವರು ಮೊದಲಿಗೆ ಓದುಗರೊಂದಿಗೆ ಹರಟೆ ಅಂತ ಅವರು ಕನ್ನಡದಲ್ಲಿ ಬರಲಿಕ್ಕೆ ಶುರು ಮಾಡಿದಾಗ ತುಂಬಾ ಇಷ್ಟ ಇದ್ದಂತೆ ಜನರಿಗೆ. ಅದರಲ್ಲಿ ಲಾಮೂಲಾಚಾರ್ಯ ಅಂತ ಬರೀತಿದ್ರು ಮತ್ತು ತುಂಬಾ ಕಟಕಿ ಬರೀತಿದ್ರು, ತುಂಬಾ ಲೇವಡಿ ಮಾಡ್ತಿದ್ರು, ವಿಡಂಬನೆ ಮಾಡ್ತಿದ್ರು. ಮಜಾ ಅಂದರೆ ಅದು ಯಾವ ಸುದ್ದಿ ಅನಿಸ್ಬಿಟ್ಟಿರುತ್ತೆ, ಅದು ಶ್ರೀರಂಗರು ಬರೀತಿದ್ದಾರೆ. ಹೀಗಾಗಿ ಶ್ರೀರಂಗರಿಗೆಲ್ಲ ಜನ ಪತ್ರಗಳಲ್ಲಿ ಶುರು ಮಾಡ್ತಾರೆ, ನೀವು ಸರ್ ಹೀಗೆ ಸೊ ಶ್ರೀರಂಗರು ಹೇಳಿಲ್ಲ, ಬಟ್ ನಾನಲ್ಲಪ್ಪ ಅಂತ ಹೇಳ್ತಿರುತ್ತೆ. ಆಮೇಲೆ ಯಾವುದೋ ಹೇಳಿದ್ರು ಬಹಿರಂಗ. ಆಮೇಲೆ ಸಾವಿನ ಸಮ್ಮುಖದ ಅವರ ಒಂದು ಪ್ರಾಣಾಂತಿಕ ಸನ್ನಿವೇಶದಲ್ಲಿ ಆಪರೇಷನ್ ಆಗಿದೆ. ಆಪರೇಷನ್ ತುಂಬಾ ಅದರದ್ದು ಏನಂತಂದ್ರೆ ಉಪಾಯವೇ ಇಲ್ಲ. ಅಂದ್ರೆ ಅವರು ಆಪರೇಷನ್ ಮಾಡಿದ್ರು ತೀರ್ಕೊಳ್ತಾರೆ, ಆಪರೇಷನ್ ಮಾಡಿದ್ರು ತೀರ್ಕೊಳ್ತಾರೆ ಅನ್ನೋ ಸ್ಥಿತಿ ಇದೆ. ಇರ್ಲಿ ಒಂದು ಚಾನ್ಸ್ ತಗೋಣ ಅಂತ ಡಾಕ್ಟರ್ ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡೋ ಮೊದಲು ಡಾಕ್ಟರು ಇವರಿಗೆ ಹೇಳ್ತಾರೆ, ಅವರಿಗೆ ಈಗ ನಾವು ನಿಮಗೆ ಅನಸ್ತೇಷಿಯಾಕ್ಕೆ ತಗೊಂಡು ಹೋಗ್ತೇವೆ, ನಿಮ್ಗೇನಾದರೂ ದೇವರಲ್ಲಿ ಬೇಡ್ಕೊಳ್ಳೋದಿದ್ರೆ ಬೇಡ್ಕೊಳ್ಳಿ. ಆಗ ಅವ್ರ ಮನಸ್ಸಿಗೆ ಏನು ಬಂತು ಅಂತ ಆಮೇಲೆ ಹೇಳ್ತಾರೆ. ಯಾಕಂದ್ರೆ ಅವರು ಆ ಥರ ದೈವಿಕತೆಯಲ್ಲಿ ನಂಬಿಕೆ ಇಟ್ಟವರು, ಅದಕ್ಕೆ ಕೊಡಬೇಕು ಹೋದವರು. ಅವ್ರು ಹೇಳ್ತಾರೆ, ಆಪರೇಷನ್ ನಲ್ಲಿ ಸತ್ತರೆ ನನಗೆ ಗೊತ್ತೇ ಆಗುವುದು, ಬದುಕಿದರೆ ಬೆಳಿಗ್ಗೆ ಎದ್ದು ತಿಳಿಯುತ್ತದೆ. ಎಷ್ಟು ಸರಳವಾಗಿದೆ. ಆಪರೇಷನ್ ಸತ್ತರೆ ನನಗಂತೂ ಗೊತ್ತಾಗುತ್ತೆ, ಬದುಕುಳಿದ್ರೆ ನಾನು ಬೆಳಿಗ್ಗೆ ಗೊತ್ತಾಗುತ್ತೆ. ಅದರ ಮಕ್ಕಳಿಗೆ ಪ್ರಾರ್ಥನೆ ಮಾಡೋದು ವೆರಿ ಸರಳವಾದಂತಹ. ನನಗಿದು ನಮ್ಮ ಮುಂಬೈ ಭಾಷೆಯಲ್ಲಿ ಸಾರಿಗೆ ಒಂದು ವರ್ಡ್ ಯೂಸ್ ಮಾಡ್ತಾರೆ, ನನಗೆ ಭಾಳ ಇಷ್ಟ. ತುಂಬಾ ಸ್ಪಿರಿಚುವಲ್ ವರ್ಡ್ ಅನಿಸ್ತದೆ. ಉಳಿದವರೆಲ್ಲ ಯಾರಾದ್ರೂ ತೀರ್ಕೊಂಡ್ರೆ ಓ ಭಗವಾನ್ ಕೋ ಪ್ಯಾರೆ ಹೋಗೆ ಅಂತಾರೆ, ಗುಜರ್ಗೆ ಅಂತಾರೆ, ಅವ್ರು ತೀರಿಕೊಂಡ್ರು ಅಂತಾರೆ, ಎಲ್ಲ ಅಂತಾರೆ. ಬಟ್ ಬಾಂಬೆಯಲ್ಲಿ ಏನಿಲ್ಲ, ಸಿಂಪಲ್. ಯಾರಾದ್ರೂ ತೀರ್ಕೊಂಡ್ರೆ ಆಫ್ ಹೋಗೆ, ಆಫ್. ನನಗೆ ಬಹಳ ಇಷ್ಟ. ನಮ್ಮ ಕೆಲಸದ ಒಬ್ಬ ಕಾರ್ಮಿಕ ನಾನು ಫೋನ್ ಮಾಡಿದ್ದ, ಸರ್ ನಾಳೆ ನನ್ನ ಮೈಕಲ್ नहीं आऊंगा, क्यों क्या हो गया, मेरे पिताजी ऑफ हो गया. ಒಳ್ಳೆ ರೀತಿಯಲ್ಲಿ ಸ್ವಿಚ್ ಆಫ್ ಮಾಡಿದಾಗ ಎಷ್ಟು ಮಾರ್ಮಿಕವಾಗಿದೆ ಶಬ್ದ. ಅಂದ್ರೆ ಒಂದು ರೀತಿಯ ಅವಧೂತತನ ಮತ್ತು ಒಂದು ರೀತಿಯ ವಿದೂಷಕತೆ, ಇದೆರಡು ಒಟ್ಟಿಗೆ ಇರುವಂತಹದ್ದು. ವಿ.ಜಿ. ಭಟ್ಟರಲ್ಲೂ ಇತ್ತು. ವಿ.ಜಿ. ಭಟ್ಟದ ದೊಡ್ಡ ಕವಿಗಳು, ಬಹಳ ವಿಡಂಬನಾತ್ಮಕ ಕವಿಗಳು. ಪಿ. ಲಂಕೇಶ್ವರ ಸಮಗ್ರ ಕಾವ್ಯಗಳು, ಹೊಸಗನ್ನಡ ಕಾವ್ಯಗಳು, ಕವಿತೆಗಳಿವೆ. ಅವರಲ್ಲಿ ಒಂದು ಕವಿತೆ ಬರೀತಾರೆ. ಯಾಕಂದ್ರೆ ಇದೆಲ್ಲ ಸೇಮ್ ಸ್ಕೂಲ್ ಆದ್ರಿಂದ ನಾನು ಹೇಳ್ತಾ ಇರೋದು, ಸುಮ್ಮನೆ ನಾನು ಒಬ್ಬ ಗೊತ್ತೋದು ಹೇಳಕ್ ಹೇಳ್ತಾ ಇಲ್ಲ. ಅದರಲ್ಲಿ ಒಂದು ಆತ್ಮದ ಬಗ್ಗೆ ಒಂದು ಕವಿತೆ ಇದೆ ವಿ.ಜಿ. ಭಟ್ರು. ಅದು ಅವರು ಹುಡ್ತಾರೆ ವಿ.ಜಿ. ಭಟ್ರು. ಆತ್ಮ ಎಲ್ಲಿದೆ, ಆತ್ಮವು ಎಲ್ಲಿದೆ, ಮಗುವಿನ ನಗೆಯಲ್ಲಿದೆಯೋ, ಅರಳುವ ಹೂವಿನಲ್ಲಿದೆಯೋ, ಹಿಡಿಯುವ ಮಳೆಯಲ್ಲಿದೆಯೋ, ಮತ್ತೆಲ್ಲಿದೆಯೋ, ಇಲ್ಲಿ ಎಲ್ಲೂ ಸಿಗಲಿಲ್ಲ, ಹುಡುಕ್ತಾ ಇದ್ದಾರೆ. ಆಮೇಲೆ ಸಿಕ್ಕಿತು ಆತ್ಮವು ಸಿಕ್ಕಿತು ಕಿಟ್ಟೆಲ್ ಕೋಶದ 153ನೇ ಪುಟದಲ್ಲಿ. ಕೊನೆಗೂ ಡಿಕ್ಷನರಿ ಆತ್ಮಿಸಿದ್ರು ಮತ್ತೆಲ್ಲೂ ಸಿಗ್ತದೆ. ಅಂದ್ರೆ ಆ ಥರದ ಇನ್ನೊಂದಿದೆ. ಅವರು ಅವರ ಹೆಂಡತಿ ಪಾಪ ತವ್ರ ಮನೆ ಹೋಗಿರ್ತಾರೆ. ಪಾಪ ಯಾಕಂದ್ರೆ ನಮ್ಮಲ್ಲಿ ಹೋಗಿರ್ತಾರೆ ಇಬ್ಬರು ಪಾಪ. ಸೊ ಅವ್ರು ಹೋಗಿರ್ತಾರೆ. ಅವರು ಹೋದಾಗ ಇವರು ಮಧ್ಯೆ ಬರ್ತಾರೆ, ಹೆಂಡತಿ ನೋಡಮ್ಮ ಹೀಗೆ ಹಾಗೆ ಆಗಿರ್ತಾರೆ. ನೀನು ಹೋಗಿದೆಯಾ, ಹೋಗುವೆಲ್ಲ ಹೋಗು, ನಾನೇನೋ ಮ್ಯಾನೇಜ್ ಮಾಡ್ತೇನೆ. ಆದ್ರೆ ನಮ್ಮ ಬೆಕ್ಕಿದೆಯಲ್ಲ, ಅದು ಒಲೆ ಬೆಚ್ಚಗಿಲ್ಲದೆ ಬಹಳ ಒದ್ದಾಡ್ತಾ ಇದೆ, ಬೇಗ ಮನೆ ಒಲೆನೇ ಹಚ್ಚಿಲ್ಲ, ಈಗ ಒಲೆ ಬೆಚ್ಚಗಿಲ್ಲ. ಇದು ಏನಂದ್ರೆ ಇದು ತುಂಬಾ ಅಂದ್ರೆ ಬದುಕಿನ ಅತ್ಯಂತ ಅನುಭವದ ಪಾಠದಲ್ಲಿ ಹುಟ್ಟುವ ವಿರೋಧಗಳಿವೆ ಅಥವಾ ಮಾರ್ಮಿಕವಾದ ನಮ್ಮ ಮಾನವಾಚಾರ್ಯರಾಗಲಿ, ವಿ.ಜಿ. ಭಟ್ರಾಗಲಿ ಈ ರೀತಿಯ ಒಂದು ವಿಡಂಬನೆ ಅವರಲ್ಲಿ ಇದ್ದಿದ್ದು ಬಹಳ. ಅದಕ್ಕಾಗಿ ಅವರು ವಿಡಂಬನೆಯ ಕವಿತೆಗಳನ್ನು ಇಷ್ಟಪಡ್ತಾರೆ. ಅಂದ್ರೆ ಅವ್ರು ಹೇಳ್ತಾರೆ, ನನಗೆ ಆಮೇಲೆ ಸೀರಿಯಸ್ ಆಗಿ ಬರೆಯದೇ ಆಗಲಿಲ್ಲ. ನನ್ನ ವಿಡಂಬನೆ ಎಷ್ಟು ನನ್ನನ್ನು ಆಕ್ಯುಪೈ ಮಾಡ್ತಂದ್ರೆ ನನಗೆ ಸೀರಿಯಸ್ ಆಗಿ ಬರೀಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಈಗ ನಾನು ಅವರದ್ದೇ
ಮಾತಿನಲ್ಲಿ ಅವರ ಬಗ್ಗೆ ಬರೆದದ್ದನ್ನು ನಾಲ್ಕು ಇದೆ ಜಾಸ್ತಿ ಹೇಳಿ ನಾನು ಮಾತನಾಡಿಸ್ತೇನೆ. ಅವ್ರದ್ದು ಪರ್ಸನಾಲಿಟಿ, ಅವರ ಮನೆತನದ ಬಗ್ಗೆ ಅವ್ರು ಹೇಳ್ತಾರೆ, ಬಟ್ ಅವರಿಗೂ ಕೂಡ ಎಷ್ಟು ಚೆನ್ನಾಗಿ ಅನ್ವಯ ಆಗುತ್ತೆ. ನಮ್ಮದು ವಿದ್ಯಾವಂತ ಮನೆತನವಾದರೂ ಸಂಕೋಚಶೀಲ ಅಂತರ್ಮುಖಿ ಗುಣ, ಸಂಕೋಚ ಇರುವಂಥ ಅಂತರ್ಮುಖಿಯಾಗಿರುವಂಥ ನಮ್ಮ ಒಟ್ಟು ಪರ್ಸನಾಲಿಟಿ ಅವರ ಫ್ಯಾಮಿಲಿ. ಅವ್ರ ತಂದೆ ಬರಲಿದ್ದಾರೆ, ತಂದೆ ವಿಶಾಲ ಮನೋಭಾವರು. ಏಕೆಂದರೆ ಅಕ್ಕಂದಿರಿಗೆ ಶಾಲೆಗೆ ಹಾಕಿ ತಕ್ಕಷ್ಟು ವಿದ್ಯೆ ಸಂಗೀತ ಹೇಳಿಸಿದರು. ನಿರ್ಭಯ ಪ್ರವೃತ್ತಿಯವರು ನಾಟಕದಲ್ಲಿ ವೇಷ ಹಾಕಿ ಇತರರಿಂದ ಒಪ್ಪುಗಂಟಿಗಿಸಿಕೊಂಡಿದ್ದರು. ನೋಡಿ, ಆ ಕಾಲದಲ್ಲಿ ಎಷ್ಟು ದೊಡ್ಡ ವಿಷಯ ಆಗಿದೆ. ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಶಾಲೆಗೆ ಹಾಕೋದು ಎಷ್ಟು ಜನರ ಆಕ್ರೋಶವನ್ನು ಕೆರಳಿಸ್ತಿತ್ತು. ಅದರ ವಿರುದ್ಧ ಅವರು ಮಕ್ಕಳನ್ನು ಶಾಲೆಗೆ ಕಳಿಸಿದರು ಅನ್ನೋದನ್ನು ಇವರು ಎಕ್ನಾಲೇಜ್ ಮಾಡ್ತಾರೆ. ನನ್ನನ್ನು ನಿರಕ್ಷರತೆಯಿಂದ ಕಾಪಾಡಿದ್ದು ಅಕ್ಕಂದಿರ ವಿದ್ಯೆ ಎಂದು ನನ್ನ ನಂಬಿಕೆ. ಆಮೇಲೆ ಅಕ್ಕಂದಿರು ಅವನಿಗೆ ಉಪದೇಶ ಮಾಡಿದ್ದು ಯಾವುದು? ಉಪದೇಶ ಚೆನ್ನಾಗಿದೆ, ಅದು ಇವತ್ತಿಗೆ ಎಷ್ಟು ರಿಲೆವೆಂಟ್ ಆಗಿದೆ ನಮಗೆಲ್ಲ. ಪರರ ವಿಷಯದಲ್ಲಿ ಕುತೂಹಲ ಸಲ್ಲದು. ಬೇರೆಯವರು ಖಾಸಗಿ ಮಾತುಗಳನ್ನಾಡುವಾಗ ಅದು ನಮ್ಮ ವಿರುದ್ಧವೇ ಇದ್ದರೂ ಕೂಡ ಕದ್ದು ಆಲಿಸಬಾರದು. ಎಷ್ಟು ಮಜಾ ಅನಿಸ್ತದೆ. ನಮ್ಮ ಬಗ್ಗೆ ಇದ್ದರೂ ಕೂಡ ನಮ್ಮ ಮೊಬೈಲಲ್ಲಿ ನಾವು ಮಾಡೋದಿಲ್ಲದೆ ಪಟ್ಟ ಮಾತು ತಪ್ಪಬಾರದು. ಇನ್ನೊಂದು, ಎಲ್ಲಕ್ಕಿಂತ ಹೆಚ್ಚಾಗಿ ಸ್ತ್ರೀಯರೊಡನೆ ಸಲಿಗೆ ಬೇಡ ಎಂಬುದು. ನಾನೆಂದು ದೈವ ಭಕ್ತನಾಗಿರಲಿಲ್ಲ, ಮುಂದೆಯೂ ಆಗಲಿಲ್ಲ. ರವೀಂದ್ರರು ಹೇಳುವ ಹಾಗೆ ನನ್ನ ತಲೆಯ ಮೇಲೆ ನಾನೇ ಹೊತ್ತುಕೊಂಡು ತಿರುಗಾಡುತ್ತಿದ್ದೇನೆ. ಎಷ್ಟು ಚೆನ್ನಾಗಿದೆ. ನನ್ನ ತಲೆಯ ಮೇಲೆ ನಾನೇ ಹೊತ್ತುಕೊಂಡು ತಿರುಗಾಡುತ್ತೇನೆ. ಶಾಲೆಯ ಹೈಸ್ಕೂಲಿನಲ್ಲಿ ಉತ್ತಮ ವಿದ್ಯಾರ್ಥಿಯಾಗಿದ್ದ ನಾನು 2ನೇ ತರಗತಿಗೆ ಪಾಠ ಮಾಡಲಾಗದ ವಿಫಲ ಶಿಕ್ಷಕನಾದ. ನಾನು ಗುರುವಾಗುವುದಕ್ಕೆ ಹೇಗೋ ಶಿಕ್ಷಕನಾಗುವುದಕ್ಕೂ ಅನರ್ಹ ಎಂದು ಮನಗಂಡಿದ್ದೇನೆ. ಶಾಲೆಯಲ್ಲಿ ಮಾಸ್ತರು ನನಗೆ ಕೇವಲ ನಿಮಿತ್ತ ಮಾತ್ರವಾಗಿದ್ದರು. ನಾನು ನನಗೆ ಬೇಕಾದನ್ನು ನಾನೇ ಕಲಿತುಕೊಂಡೆ ಎಂದು ಅನಿಸುತ್ತದೆ. ಅವರು ಪರೀಕ್ಷೆಗಾಗಿ ಓದಿಸುತ್ತಿದ್ದರು, ನಾನು ಕುತೂಹಲಕ್ಕಾಗಿ ಕಲಿಯುತ್ತೇನೆ. ಪರೀಕ್ಷೆಯಲ್ಲಿ ಪೇಪರ್ ಬರೆದ ಮೇಲೆ ಪ್ರಶ್ನೆ ಪತ್ರಿಕೆಗಳನ್ನು ಹರಿದು ಹಾಕಿ ನನ್ನದು ಒಳ್ಳೆಯ ಇಮೇಜ್ ಇರುತ್ತದೆ. ಯಾಕಂದ್ರೆ ನಮಗೆ ಪ್ರಶ್ನೆ ಪತ್ರಿಕೆಯೇ ನಮ್ಮ ಜೀವನದ ಇದು ಏನು ಅಂತರಾತ್ಮ ಇರುತ್ತದೆ. ಅಯ್ಯೊಬ್ಬ ಈ ಪ್ರಶ್ನೆ ಪಟ್ಟದ್ದು, ಆ ಪ್ರಶ್ನೆ ಪಟ್ಟದ್ದು, ಮನೆ ಗಮನ ಇದು ಕರೆಕ್ಟ್. ಆ ಎಕ್ಸಾಮ್ ನಮ್ಮ ಇಡೀ ಜೀವನ ಹಾಳು ಮಾಡಿದ್ದೆ ಎಕ್ಸಾಮ್. ನನಗೆ ನನ್ನ ವಯಸ್ಸು 60 ದಾಟಿದೆ, ಆದರೂ ಈಗಲೂ ನನಗೆ ಎಕ್ಸಾಮ್ ಕಲಿಸ್ಬಿಡ್ತದೆ. ನಾನು ಬಯೋಲಜಿ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೇನೆ, ಯಾರೋ ಬರ್ತಾರೆ, ಬಯೋಲಜಿ ಎಲ್ಲ ಮಾಡಿ ಇವತ್ತು ಫಿಸಿಕ್ಸ್ ಅಂತ ಟಕ್ ಅಂತ ಇಷ್ಟ. ಅಥವಾ ನಾನೆಲ್ಲ ಸಿನಿಮಾಗೆ ಹೋಗ್ತಾ ಇದ್ದೇನೆ, ಇಲ್ಲೆಲ್ಲ ಹೋಗ್ತಿದ್ದೀವಿ, ಒಂದು ಎಕ್ಸಾಮ್ ನಡೀತಾ ಇದೆ. ಈ ಫೋಬಿಯಾ, ಎಕ್ಸಾಮಿನ ಭಯ ಇದೆಯಲ್ಲ, ಅದು ನಾವು ಮೊದಲು ನಮ್ಮ ಮಕ್ಕಳನ್ನು ಹಾಳು ಮಾಡೋದು ಈ ಎಕ್ಸಾಮಿನ ಭಯ. ಅಂದ್ರೆ ಅದು ಮೇಲಾಟ, ಭಯ, ಇನ್ಸೆಕ್ಯೂರಿಟಿ. ಅಂದ್ರೆ ಇವ್ರದ್ದು ನನಗೆ ಕ್ವಶನ್ ಪೇಪರ್ ಹರಿದು ಹಾಕಿ ನಾನು ಬಂದೆ ಅಂತ ಹೇಳಿದ್ದು ನನಗೆ ಈಗಲೂ ಬಹಳ ಲಿಬರೇಟಿಂಗ್ ತಿಳಿಸಿತ್ತು. ಅದು ದುಡಿಮೆ ಬಗ್ಗೆ ಶಶಿಕಲ ತುಂಬಾ ಚೆನ್ನಾಗಿದೆ. ದುಡಿಮೆ ಬಿಟ್ಟು ಬೇರೆ ಏನು? ದುಡಿಮೆ ಅವ್ರ ಮನೆಯ ದುಡಿಮೆ, ಇವರಿಗೆ ಕೆಲಸದ ದುಡಿಮೆ. ನನಗೂ ಹೆಂಡತಿಗೂ ದುಡಿಮೆ ಎಂದೇ ಕರ್ಮ. ಅದು ಎಷ್ಟು ಒಗ್ಗಿ ಹೋಗಿದೆ ಎಂದರೆ ಈಗ ಅದರ ಒತ್ತಡ ಕಡಿಮೆಯಾದಲ್ಲಿಯೂ ಕೂಡ ನಮ್ಮಿಬ್ಬರಿಗೂ ಕಣ್ಣು ಕಟ್ಟಿ ಕಾಡಿನಲ್ಲಿ ಬಿಟ್ಟಂತೆ ಆಗುತ್ತಿದೆ. ಆದರೆ ದುಡಿಮೆಯಲ್ಲೇ ಇದ್ದವರಿಗೆ ಆ ದುಡಿಮೆ ತೆಗೆದುಬಿಟ್ರೆ ಏನು ತೆಗೆದಂತೆ ಅಂದರೆ ವ್ಯಾಕ್ಯೂಮ್. ನಾವೊಮ್ಮೆ ಮೈಸೂರಿಗೆ ಹೋಗ್ತಾ ಇದ್ದೆ, ಅಲ್ಲೊಂದು ಒಬ್ಬರು ವಯಸ್ಸಾದವರು ಒಳ್ಳೆ ರಸಬಾಳೆ ಹುಲ್ಲು ಕೊನೆ 2 ಇಟ್ಕೊಂಡು ಮಾಡ್ತಾ ಇದ್ವಿ. ಸೊ ನಾವು ಯಾವುದೋ ಪಿಕ್ನಿಕ್ಗೆ ಹೊರಟಿದ್ವಿ. ಸೊ ನಾನು ಬಸ್ಸಲ್ಲಿ ಇರೋದು, ಅಲ್ಲಿ ಒಬ್ಬ ಒಂದು ಕಾರಲ್ಲಿ ದೊಡ್ಡ ಯಂಗ್ ಪಡೆ ಬಂದು ಅದು ಪಿಕ್ನಿಕ್ಗೆ ಹೊರಟಿದ್ದೆ ಪಡೆ. ಅವರು ಬಂದರು ಆ ಅಜ್ಜನಿಗೆ, ಅಜ್ಜ ನಮಗೆ ಹೇಗೆ ಇಷ್ಟಕ್ಕೆ ಡಜನ್ನು ತಗೊಳ್ಬೇಕು, ನಮಗೆಲ್ಲ 2 ಕೊಟ್ಬಿಡೋದು. ಅಂದರೆ ಕೊನೆ ನಮಗೆ 2 ಬೇಕು, ಕೊನೆ ನಿಮಗೆ ಎಷ್ಟು ದುಡ್ಡು ಕೊಡ್ತೀನಿ, ನಿಮಗೆ 2 ತಗೊಂಡು 8 ಜನ ಇದ್ದೀರಿ, 2 ತಗೊಂಡು ಇಲ್ಲ ಇಡೀ ಕೊನೆ ಬೇಕು, ನಿಮ್ಗೆ ಜಾಸ್ತಿ ದುಡ್ಡು ಕೊಡ್ತೀನಿ. ಹೌದಪ್ಪ, ನೀವೇನೋ ತಗೊಂಡು ಹೋಗ್ಬಿಡ್ತೀರಿ, ಆಮೇಲೆ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ಲಿ? ಸಿಂಪಲ್, ನೀವೇನೋ ತಗೊಂಡು ಹೋಗ್ಬಿಡ್ತೀರಿ, ನಾನು ಕೂತ್ಕೊಂಡು ಏನ್ ಮಾಡ್ಲಿ?
It is not just marketing, it is not just selling, it is not just making money. ಅದಕ್ಕೊಂದು ರಿಧಮ್ ಇದೆ. ನಮ್ಮ ಜೀವನಕ್ಕೆ, ನಮ್ಮ ಕೆಲಸಕ್ಕೆ ಒಂದು ರಿಧಮ್ ಇದೆ, ಒಂದು ಲಯ ಇದೆ, ಜನರ ಜೊತೆ ಸಂಪರ್ಕ ಇದೆ. ಸೊ ಆ ಥರದ ಒಂದು ದುಡಿಮೆಯ ಬಗೆಗಿನ ಮಾತುಗಳ ಆಕಸ್ಮಿಕಗಳು ನಮ್ಮ ಬದುಕನ್ನು ರೂಪಿಸುತ್ತವೆ. ಆದರೆ ಅದನ್ನು ಕೆಲ ಜನ ಅದೃಷ್ಟ, ವೈದವ್ಯತೆ ಎಂದು ಕರೆಯುತ್ತಾರೆ. ಅದು ಇನ್ನೊಂದು. ಆಮೇಲೆ ಲಕ್ಷ್ಮೀಬಾಯಿ ಆಚಾರ್ಯ ಹೆಂಡತಿ ಹೇಳಿದ ಮಾತು ಅದು ನನಗೆ ಬಹಳ ಮನ ಕಲ್ಪುವಂಥದ್ದು. ಇವರ ಸೂಕ್ಷ್ಮತೆ ಕೆಲಸದಲ್ಲಿ, ಓದಿನಲ್ಲಿ, ಚರ್ಚೆಗಳಲ್ಲಿ ಮಾತ್ರ, ಹೊರತು ಮನೆಯ ಅಗತ್ಯಗಳನ್ನು ತರ್ಕಿಸಿ ಪೂರೈಸುವುದರಲ್ಲಿ ಇಲ್ಲ. ವೆರಿ ಅಂಡರ್ಸ್ಟ್ಯಾಂಡಿಂಗ್. ಅವರು ಒಂದು ಪುಸ್ತಕ ಬರೆದಾರೆ ಹೊರತು ಒಂದು ಕಾಗದ ಬರೆಯಲಾರದು. ಅದು ಯಾವ ಹೇಳೋದಂದ್ರೆ, ಅವರು ಪಾಪ ಸಂಸಾರ ನೋಡಿಕೊಂಡು ಉಳಿಯಿದ್ರು. ಇವರು ಆ ಹೊಸ ನೌಕರಿಯಲ್ಲಿ ಇದ್ರು. ಮೊದಲು ಚೆನ್ನೈಯಲ್ಲಿದ್ರು, ಆಮೇಲೆ ಹುಬ್ಳಿಗೆ ಬಂದರು. ಆ ಪಾಪ ಅವರು 2 ಮಕ್ಕಳನ್ನ ಮಕ್ಕಳಿದ್ರು. ಆಮೇಲೆ 3ನೇ ಮಗು ಹೊಟ್ಟೆಯಲ್ಲಿದ್ದವ. ಆವಾಗಲೂ ಕಾಗದ ಬರೀತಿರ್ಲಿಲ್ಲ. ಆದ್ರೆ ಆ ಕಾಲದಲ್ಲಿ ಸಾಹಿತಿಗಳಿಗೆ ಲೇಖನ ಕಳಿಸಿದ ಕಾಗದ ಬರೀತಿದ್ರು. ಅಂದ್ರೆ ದುಡಿಮೆ, ಕಾಯಕದ ಕೆಲಸದಲ್ಲಿ ಇದ್ರು. ಆದ್ರೆ ಯಾವ ಕೌಟುಂಬಿಕ ಕೆಲಸಗಳಿಗೆ ಅವರಿಗೆ ಆಗ್ತಿರ್ಲಿಲ್ಲ. ಆಮೇಲೆ ಅವರು ಒಂದು ಮಾತು ಹೇಳ್ತಾರೆ. ಅವರು ಮಗಸಾಲೆಯನ್ನು ಇಂಟರ್ವ್ಯೂ ಮಾಡಿದಾಗ ಫ್ರೀಯಾಗಿ ಮಾತಾಡಿದ್ದಾರೆ ಕೆಲಸದ ಬಗ್ಗೆ. ಆಗ ಮಗಸಾಲೆ ಬಗ್ಗೆ ಟೆನ್ಷನ್ ಆಗುತ್ತೆ. ಏನಾದರೂ ಜನರಿಗೆ ಇಷ್ಟ ಆಗ್ತಿದ್ದರೆ ಮಾತಾಡಿದ್ರು ಅಂತ. ಆಟೋನಲ್ಲಿ ಹೇಳ್ತಾರೆ, ಹೆದರಬೇಡಿ, ಯಾರು ನನ್ನನ್ನು ಕೊಲ್ಲುವುದಿಲ್ಲ. ಕೊಂದರೂ ಕಥೆಯ ರಾಕ್ಷಸನಂತೆ ನನ್ನ ಜೀವ ಯಾವುದೋ ಕರಡಿಗೆಯಲ್ಲಿ ಬಚ್ಚಿಟ್ಟಿದೆ. ಅದು ಯಾರಿಗೂ ಗೊತ್ತಿಲ್ಲ. ಕಥೆಯಲ್ಲಿ ಜೀವ ಯಾವುದೋ ಕರಡಿಗೆಯಲ್ಲಿ ಇರ್ತದೆ, ಹಳೆಯ ಕಥೆಗಳಲ್ಲಿ. ಹಾಗೆ ನನ್ನ ಜೀವ ಎಲ್ಲೋ ಇದೆ, ಅದು ಯಾರು ಬೇಕು ಸಿಗುವಂಥದ್ದಲ್ಲ. ಆಕ್ಚುಲಿ ಆ ಜೀವ ಇಲ್ಲೆಲ್ಲ ನಮ್ಮ ಜೊತೆಗಿದೆ. ಬರೀ ಅವ್ರ ಜೊತೆ ಕಟ್ಟೆ ಅಲ್ಲ, ಅವರನ್ನು ಓದಿದ, ಅವರನ್ನು ನೋಡಿಕೊಂಡು ಬೆಳೆದ ಮಲೆನಾಡಿನ ಯಾವುದೇ ಹಳ್ಳಿಗೆ ಹೋಗಿ ಆ ಹಳ್ಳಿಯ ಹಳೆ ಕಟ್ಟಡದಲ್ಲಿ ಕಸ್ತೂರಿ ಸಿಗುತ್ತದೆ. ಆ ರೀತಿಯಾದ ಒಂದು ನೆಟ್ವರ್ಕ್ ಇತ್ತು. ಮತ್ತು ಕಸ್ತೂರಿ ಓದ್ತಿದ್ರೆ ಸ್ವಲ್ಪ ನಾನು ಕಸ್ತೂರಿ ಓದ್ತೇನೆ ಅಂತ ಹೇಳೋದಿತ್ತು. ಸಾಧಾರಣ ಕಸ್ತೂರಿ ಕೂಡ ಓದ್ತೇನೆ ಆ ರೀತಿ. ಬಟ್ ಅದು ಇವಾಗ ಎಕ್ಸ್ಪೀರಿಯನ್ಸ್ ಟೈಮ್. ಮತ್ತೆ ಅವ್ರು ಹೇಳಿದಂಗೆ ಅದೊಂಥರ ಡೈಜೆಸ್ಟಿಂಗ್, ಅದು ಡೈಜೆಸ್ಟಿಂಗ್ ಏಡ್. ಸೊ ಇಂಥ ಒಂದು ವಿಚಾರಶಾಲೆಯನ್ನೇ ನಮಗಾಗಿ ತೆರೆದು ಹೋದಂಥ ನಮ್ಮ ಪ್ರೀತಿಯ ಭಾಗವಹಿಗೆ ನಾವು ಮಾಡಬೇಕಾದಷ್ಟೇ ಅವರನ್ನು ನಮ್ಮನ್ನು ಓದಬೇಕು, ನಮ್ಮಲ್ಲಿ ಅವರನ್ನು ಆತ್ಮಸಾತ್ ಮಾಡ್ಕೋಬೇಕು. ಇನ್ನೊಂದು ನಾನು ಓದಬೇಕು ಅಂತ ಇಟ್ಕೊಂಡಿದ್ದೆ. ಒಂದು ಲಕ್ಷ್ಮೀ ಬರೆದಿರೋದು. ಲಕ್ಷ್ಮೀ ಮೇಡಮ್ ಅಂದರೆ ಶ್ರೀಮತಿ ಆಚಾರ್ಯ. ಎರಡು ವಿಷಯಗಳು. ಯಾಕಂದ್ರೆ ನಿಮ್ಮತ್ತೆ ನಾನು ಬಹಳ ಕಷ್ಟಪಟ್ಟು ಮನಸ್ಸು ಮಾಡಿದ್ದೀನಿ. ಮನೆಗೊಂದು ನನಗೆ ಬೇಜಾರಾಗಬೇಕು. 1941 ಹಿಟ್ಲರ್ ರಷ್ಯಾದ ಮೇಲೆ ದಾಳಿ ಮಾಡಿದಾಗ ಇವರು ಚೆನ್ನೈಯಲ್ಲಿ ಒಂದು ಹೋಟೆಲಲ್ಲಿ ಬಿಲ್ ಬರೆಯೋದು, ಯಾರ್ಯಾರಿಗೆ ಬಿಲ್ ಬರ್ಕೊಡೋದು ಮಾಡಿಗಳಿಗೆ ಆ ಕೆಲಸ ಮಾಡ್ತಾರೆ. ಆವಾಗ ಆ ಹಿಟ್ಲರ್ ಮೇಲೆ ಅವರಿಗೆ ಎಷ್ಟು ಸಿಟ್ಟು ಬಂತು ಅಂತಂದ್ರೆ, ಆ ಬಿಲ್ ಬರೆಯೋ ಪೆನ್ಸಿಲ್ನಿಂದ ಆ ಫ್ಯಾನ್ ಇರ್ತದೆ, ಅದರ ಸ್ವಿಚ್ ಬೋರ್ಡ್ ಕೆಳಗಡೆಗೆ ಹಿಟ್ಲರ್ ಶೆಲ್ ಬಿ ಕ್ರಶ್ ಅಂತ ಬರ್ತದೆ. ಅದು ಮತ್ತೆ ಅವರಿಗೆ ಮಾತ್ರ ಕಾಣಬೇಕು, ಅದು ಉಳಿದವರು ಯಾರು ಕಾಣಬಾರ್ದು. ಆಯ್ತು. ಅದಾದ ಆಮೇಲೆ ಅವರಿಗೆ ಧಾರವಾಡ ಬಂದ್ಮೇಲೆ ಆಮೇಲೆ ತಿರುಗಿ ಒಮ್ಮೆ ಹೋದಾಗ ಆ ಮಟ್ಟಿಗೆ ಹೋಗಿ ನೋಡಿದಾಗ ಇನ್ನೂ ಹಾಗೆ ಇರ್ತದೆ. ಅವರಿಗೆ ಖುಷಿ ಆಗ್ತದೆ, ಬಹುಶಃ ನನ್ನ ಶಾಪದಿಂದಲೇ ಹೋದ ಅವನು. ಯಾರು ಹಿಟ್ಲರ್ ಹೋಗಿದ್ರಲ್ಲಿ ನನ್ನ ಶಾಪದ ಒಂದು ಭಾಗ ಇದೆ ಅಂತ. ಇನ್ನೊಂದು ಅವರು ನಿರ್ಮೋಹಿ ಅಂತ ಶಿಷ್ಟರಾವ್ ಹೇಳಿದ್ರು. ನಿರ್ಮೋಹಿ ಅವರು ನಿರ್ಮೋಹಿ ಅಂದ್ರೆ ಕಾವ್ಯಮವರ ಶ್ರೀಮತಿಯವರು ಬರೆದಿದ್ದರು. ಅವರು ನಿರ್ಮೋಹಿ ಅವರಿವರ ವಿಷಯದಲ್ಲಿ ಮಾತ್ರವಲ್ಲ, ತನ್ನ ಸ್ವಂತ ಜೀವ ಸಾವಿನ ವಿಷಯದಲ್ಲಿಯೂ ಕೂಡ. ಹೌದು, ನಮ್ಮ ಮಕ್ಕಳಲ್ಲಿ ಒಂದು ಮಗು ತನ್ನ 1.5 ವಯಸ್ಸಿನಲ್ಲಿ ತೀರಿತು. ಇವರು ಅಳಲಿಲ್ಲ. ಆದರೆ ಆ ಮಗು ತೀರಿಕೊಂಡ ಕೆಲ ತಿಂಗಳಲ್ಲಿ ಒಂದು ಸಂಜೆ ಇವರು ಮುಖ ಒಣಗಿಸಿಕೊಂಡು ಮನೆಗೆ ಬಂದರು. ಕಣ್ಣೀರು ಸ್ನಾನ ಮಾಡಿದರು. ಊಟ
ಯಾಕೆ ಗಾಂಧಿಯನ್ನು ಕೊಂದರು ಎಂದು ಹಾಗೆ ಮಲಗಿದರು. ಅವರಿಗೆ ಜ್ವರ ಬಂತು. ಮರುದಿನ ಇನ್ನೂ ಹೆಚ್ಚಾಗಿ ಸಂಜೆ ರೇಡಿಯೋನಲ್ಲಿ ಗಾಂಧಿಯ ಚಿತಾರೋಹಣದ ಸುದ್ದಿ ಬರುತ್ತಿರುವಾಗ, ಗಾಂಧಿಯ ಚಿತಾರೋಹಣದ ಸುದ್ದಿ ಬರುತ್ತಿರುವಾಗ ಗೋಳೋ ಯಾವ ಏನು ಅವನಿಗಾಗಿ ಹೀಗೆ ಅಳುತ್ತೀರಿ, ನಮ್ಮ ಮಗು ಸತ್ತಾಗ ನಿಮಗೆ ಅಳುವುದಿಲ್ಲ ಎಂದರೆ, ನಿನಗೆ ಗೊತ್ತಿಲ್ಲ ಲಕ್ಷ್ಮಿ, ನಿನಗೆ ಗೊತ್ತಿಲ್ಲ ಗಾಂಧಿ ಎಂದರೆ ಏನು ಅಂತ ನಿನಗೆ ಗೊತ್ತಿಲ್ಲ ಎಂದು ಬಿಕ್ಕತೊಡಗಿದರು. 15 ದಿನ ಇವರ ಜ್ವರ ಬಿಡಲಿ ಎಂದು ಹೇಳಿದನು. ಧನ್ಯವಾದಗಳು ಟೈಟೇನಿಯವರೇ. ಪಾವೆಮ್ಮವರ ವ್ಯಕ್ತಿತ್ವವನ್ನು ಸ್ವಾರಸ್ಯಕರವಾಗಿ ನಮಗೆಲ್ಲ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದೀರಾ. ಅಷ್ಟೇ ಅಲ್ಲದೆ ಅವರ ಸಾಹಿತ್ಯ, ಅವರ ಸಮಕಾಲೀನರ ಸಾಹಿತ್ಯ ಈಗಿನ ಪೀಳಿಗೆಗೂ ಇಂದಿನ ಸಮಾಜಕ್ಕೆ ಪ್ರಸ್ತುತ ಅಂತ ನಮಗೆ ಮನ ತಟ್ಟವಾಗಿ ಹೇಳ್ತಿದ್ದೀರಾ. ಅದಕ್ಕೆ ಧನ್ಯವಾದಗಳು. ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತ, ಅದರ ಪ್ರಮುಖ ಹಂತಕ್ಕೆ ಬಂದಿದ್ದೇವೆ. ಟ್ರಸ್ಟ್ನ ಕಾರ್ಯದರ್ಶಿಯಾಗಿರುವ ಛಾಯಾ ಉಪಾಧ್ಯಾಯರವರು ವಂದನಾರ್ಪಣೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಪಾವೆಮ್ಮಾಚಾರ್ಯ ಟ್ರಸ್ಟ್ ಮತ್ತು ಶಿವರಾಮ್ ಕಾರಂತರ ವೇದಿಕೆಯ ಸಹಯೋಗದೊಂದಿಗೆ ನಡೆಯುತ್ತಿರುವ ಇದು 3ನೇ ಕಾರ್ಯಕ್ರಮ. ಒಂದೊಂದು ಕಾರ್ಯಕ್ರಮನ ನಾವು ಒಂದೊಂದು ಹಾಲ್ನಲ್ಲಿ ನಡೆಸಿ ಸಾಕಷ್ಟು ಜನರು ಪಾಲ್ಗೊಳ್ಳುವಂತೆ ಆಗುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ ಮತ್ತು ನಿಮ್ಮೆಲ್ಲರ ಸಹಕಾರ. ಹೀಗೆ ಇರಲಿ ಅಂತ ಹೇಳ್ತಾ, ಮೊದಲಿಗೆ ಇಂದಿನ ಪ್ರಾರ್ಥನೆಯನ್ನು ಚೆನ್ನಾಗಿ ಹಾಡಿದ ಮಾಯಾ ಅವರಿಗೆ ಎರಡೂ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪಾವೆಯವರ ಪದಾರ್ಥ ಚಿಂತಾಮಣಿಯನ್ನು ಕುರಿತು ಅದರ ಪದ ಅರ್ಥವನ್ನು ಹರಟೆಯ ಒಟ್ಟಿಗೆ ಸಮೀಕರಿಸಿ, ಅಲ್ಲದೆ ಪಾವೆಯವರ ಬಗ್ಗೆ ಸಾಕಷ್ಟು ವಿವರವನ್ನು ತಿಳ್ಕೊಂಡು ಬಂದು ನಮ್ಮ ಮುಂದೆ ಪ್ರಸ್ತುತಪಡಿಸಿದ ಶಶಿಕಲಾ ಅವರಿಗೆ ಎರಡೂ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಇವರಿಗೆ ಶೋಭಾ ಪಾಡಿಗಾರ್ ಅವರು ಕಿರುಕಾಣಿಕೆಯನ್ನು ಕೊಟ್ಟು ಅಭಿನಂದಿಸಬೇಕೆಂದು ಕೇಳಿದರು. ಇವರು ಪಾವೆಯವರ ಸೊಸೆ. ಇವತ್ತಿನ ಕಾರ್ಯಕ್ರಮದ ಇನ್ನೊಬ್ಬ ಅತಿಥಿ ಜಯಂತ್ ಕಾಯ್ಕಿಣಿಯವರು. ಅವರು ಪಾವೆಯವರ ಹಿಂದಿರುಗಿ ನೋಡಿದಾಗ ಮತ್ತು ನನ್ನ ಪತಿ ಪಾವೆ ಎರಡನ್ನು ಬಹಳ ಜೀರ್ಣಿಸಿಕೊಂಡು ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರಿಗೆ ನಮ್ಮ ಎರಡೂ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇವರಿಗೆ ಕಿರುಕಾಣಿಕೆಯನ್ನು ಕೊಡಬೇಕೆಂದು ಪಾವೆಮ್ಮಾಚಾರ್ಯರ ಮಗನಾದ ರಮಾನಂದ ಪಾಡಿಗಾರ್ ಅವರು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ರಮಾನಂದ ಪಾಡಿಗಾರ್ ಅವರೇ. ಶಿವರಾಮ್ ಕಾರಂತರ ವೇದಿಕೆಯ ಅಧ್ಯಕ್ಷರಾದ ದೀಪಾ ಬಡ್ಕೆಯವರು ಇವತ್ತು ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಯನ್ನು ಪ್ರಸ್ತುತಪಡಿಸಿದ್ದಕ್ಕಾಗಿ ಅವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿರುವ ಪಾವೆ ಕುಟುಂಬದವರಿಗೆಲ್ಲ ನನ್ನ ಪೂರಕವಾದ ವಂದನೆಗಳು. ಇಂದಿನ ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಚೊಕ್ಕವಾಗಿ ಸುಂದರವಾಗಿ ನಿರೂಪಿಸಿದ ಜ್ಯೋತಿ ಗಿರಿಯವರಿಗೂ ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ತುಂಬಾ ಜನ ಬಂದಿದ್ದೀರಾ. ನಿಮಗೂ ನಮ್ಮ ಎರಡೂ ಸಂಸ್ಥೆಯ ಪರವಾಗಿ ಅನಂತ ವಂದನೆಗಳು.